ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಇದೆಲ್ಲರ ಜೊತೆಗೆ ಸಂಕಟ ಬಂತು, ಏನಾದರೂ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂತು ಅಂದರೆ ಸಾಮಾನ್ಯವಾಗಿ ಜನಸಾಮಾನ್ಯರು ಜ್ಯೋತಿಷ್ಯ ಅಥವಾ ಶಾಸ್ತ್ರ ಕೇಳುವರ ಬಳಿ ಹೋಗ್ತಾರೆ. ಸಹಜವಾಗಿ ಏನಾದರೂ ಅಡಚಣೆಗಳಿದ್ರೆ ಪರಿಹಾರ, ಶಾಂತಿ ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇದೆಲ್ಲದರ ನಡುವೆ ಆಯಸ್ಸು ಅಂದ ಸಂದರ್ಭದಲ್ಲಿ ಈ ಜ್ಯೋತಿಷ್ಯದ ಮೂಲಕ ಆಯುಷ್ಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಕಾಲಿಕ ಮರಣಗಳು ಸಂಭವಿಸ್ತಾ ಇದ್ದಾವೆ. ಸಹಜವಾಗಿ ಆತಂಕ ಅನ್ನೋದು ಹೆಚ್ಚಾಗಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಮ್ಮ ಆಯಸ್ಸು ಅಂದ ಸಂದರ್ಭದಲ್ಲಿ ಜ್ಯೋತಿಷ್ಯ ಏನಾದರೂ ಇದಕ್ಕೆ ಉತ್ತರವನ್ನು ಕೊಡಬಹುದಾ ಅನ್ನುವಂಥ ಕುತೂಹಲದ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಕಂಡುಕೊಳ್ಳೋಣ. ಈ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪುರುಷೋತ್ತಮ ದೇಶಿ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ನಾವು ಅಕಾಲಿಕ ಮರಣವನ್ನು ನೋಡ್ತಾ ಇದ್ದೀವಿ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಭಗವಂತ ನೆನಪಾಗೋದೇ ನಾವು ಕಷ್ಟದಲ್ಲಿದ್ದಾಗ. ಇನ್ನೊಬ್ಬರು ನೆನಪಾಗ್ತಾರೆ ಯಾರು ಅಂತ ಹೇಳಿದ್ರೆ ಜ್ಯೋತಿಷ್ಯ ಅಥವಾ ವೇದ ಪಂಡಿತರು ಅಂತ ಹೇಳ್ಬೋದು. ಈಗ ಅಕಾಲಿಕ ಮರಣಗಳು ಈ ದಿನಗಳಲ್ಲಿ ಹೆಚ್ಚಾಗ್ತಿರೋದ್ರಿಂದಾಗಿ ಸ್ವಲ್ಪ ನೋವು, ಆತಂಕ ಅನ್ನೋದಿದೆ. ಈ ಜ್ಯೋತಿಷ್ಯದ ಮೂಲಕ ಹಾಗಾದರೆ ಮರಣ ಈ ವರ್ಷಗಳಲ್ಲಿ ಈಗ ಖಚಿತವಾಗಿ ಹೇಳೋಕ್ಕಾಗಲಿಲ್ಲ ಅಂದರೂ ಇಷ್ಟು ವರ್ಷ ನಿಮ್ಮ ಆಯಸ್ಸು, ಇಷ್ಟು ವರ್ಷ ನೀವು ಬದುಕ್ತೀರಿ, ಅಷ್ಟರಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ಏನು ರೆಡಿ ಮಾಡಿ ಅದೆಲ್ಲ ಮಾಡಿ ಮುಗಿಸ್ಕೊಂಬಿಡಿ, ಈ ಥರದ್ದು ಏನಾದರೂ ಸತ್ಯವನ್ನು ನುಡಿಯೋದಕ್ಕೆ ಸಾಧ್ಯವಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ವಿಚಾರನ ಮೊದಲು ಹೇಳಿಬಿಟ್ಟು ಆಮೇಲೆ ಅದಕ್ಕೆ ಹೋಗೋಣ. ಏನಪ್ಪ ಅದು ಅಂದರೆ, ಕುಂಡಲಿ ಜಾತಕದಲ್ಲಿ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಸಡನ್ನಾಗಿ ಕೆಲವರಲ್ಲಿ ಅಂತಲ್ಲ, ಕೆಲವರಲ್ಲಿ ಬರುತ್ತೆ. ಏನು ಅಂದರೆ ಆಯಸ್ಸು ಎಷ್ಟು ಬರ್ಬೋದು, ಅಥವಾ ನೀವು ಹೇಳ್ದಂಗೆ ತೊಂದರೆ ಆದಾಗ ಆಯಸ್ಸು ಇದೆಯಾ, ಇದೇ ಏನಾದ್ರು ತೊಂದರೆ ಆಗ್ಬಿಡತ್ತಾ, ಈ ಕುತೂಹಲ ಇರುತ್ತೆ. ಈ ಗಂಡಾಂತರ ಅಂತ ಹೇಳ್ತಾರೆ. ಸೊ ಅವಾಗ ಅವರು ಅದು ಆಯಸ್ಸಿಲ್ಲ, ತೊಂದರೆ ಇಲ್ಲ ಅಂತ ಹೇಳ್ಬೋದು, ಅಥವಾ ಅದು ಉಲ್ಟಾನೂ ಆಗ್ಬೋದು, ಸೀದಾ ಸರಿನೂ ಹೋಗ್ಬೋದು. ನಿಜ. ಆದರೂ ದ್ವಂದ್ವದಲ್ಲಿ ಇದ್ದೀವಿ ನಾವು. ಹೌದು. ಹಾಗಿದ್ದ ಮೇಲೆ ಶಾಸ್ತ್ರ ಹೇಳೋರು ಯಾವುದೇ ಪಂಡಿತರುಗಳಾದರೂ ಕೂಡ ನಿಖರವಾದ ಆಯಸ್ಸನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ, ಆಗತ್ತಾ, ಈ ಪ್ರಶ್ನೆಗೆ ಉತ್ತರ ಬೇಕು. ಇದು ಅವರು ಹೇಳುವಂತಹ ರೀತಿಯಲ್ಲಿ ಅದು ಸತ್ಯನಾ, ನಾವು ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಸತ್ಯನ ಅಂತಕ್ಕಂಥ ವಿಚಾರ ತಗೊಂಡಾಗ ಮಾತ್ರ ಸತ್ಯ ಸತ್ತಾಗತ್ತೆ. ಅವ್ರು ಹೇಳ್ತಾ ಇರ್ತಕ್ಕಂಥ ರೀತಿ ಸತ್ಯನ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯದಲ್ಲಿ ಸತ್ಯ ಇರುತ್ತಾ, ಇದು ಎರಡರಲ್ಲಿ ಯಾವ್ದಾರು ಒಂದು ತಗೋಬೇಕಾಗತ್ತೆ ನಾವು. ಈಗ ನಿಖರವಾಗಿ ಅಂತಕ್ಕಂಥ ವಿಷಯ ಬಂದಾಗ ಅದು ನಮ್ಮದೇ ಆಗಿರುತ್ತೆ ಅನ್ನೋದು ಸತ್ಯ ಗೊತ್ತಾಗಬೇಕು. ಆಯಸ್ಸು ನಮ್ಮ ಕೈಯಲ್ಲಿದೆ, ನಿಜ, ಹೌದಲ್ಲ? ಆಗಿದ್ದ ಮೇಲೆ ನಮ್ಮ ಕೈಯಲ್ಲಿರೋ ಆಯಸ್ಸು ಎಷ್ಟಿದೆ ಅಂತ ಕೇಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗಂತ ಕೇಳೋದು ತಪ್ಪು ಅಂತ ಹೇಳಕ್ಕೆ ಬರಲ್ಲ, ಒಂದು ಕುತೂಹಲ ಕೇಳ್ತಾರೆ. ಆದರೆ ಇದ್ರ ಸತ್ಯತೆಗೆ ಸ್ವಲ್ಪ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು, ಇತ್ತೀಚೆಗೆ ನಾಯಿಗಳು ತುಂಬ ಜನಗಳ ಮೇಲೆ ಅಟ್ಯಾಕ್ ಮಾಡಿ ಕಚ್ತಾ ಇದೆ. ಹೌದು. ಏನು ಕಾರಣ ಇರ್ಬೋದು? ಕಾಲ ಕೆಟ್ಟೋಗಿದೆಯಾ, ಅಥವಾ ಏನಕ್ಕಿರ್ಬೋದು? ಯಾಕೆ ಇಷ್ಟೊಂದು ಜಾಸ್ತಿ ಕಚ್ತಾ ಇದೆ ನಾಯಿ ಮನುಷ್ಯನ ಮೇಲೆ ಅಂದರೆ ಏನಾದ್ರು ಉತ್ತರ ಹೇಳೋಕ್ಕಾಗತ್ತಮ್ಮ? ಏನು ಕಾರಣ ಇರಬಹುದು? ಕಾರಣ ಬೇಕಲ್ವಾ? ಇಲ್ಲ ಕಚ್ಚೋರೆ ಸಾರಾಸಕ್ಟಾಗಿ ಬೆಳಗಿನ ಸಾಗಂದ್ರೆ ಕಸ್ತಾನೆ ಇರಬೇಕು ಹೋದವ್ರಿಗೆಲ್ಲ. ಇಲ್ಲ ಇಲ್ಲ ಇಲ್ಲ, ಪರ್ಟಿಕ್ಯುಲರ್ ಕೆಲವರು ಮಾತ್ರ. ಯಾಕೆ? ಇದಕ್ಕೆ ಉತ್ತರ ತಿಳ್ಕೊಂಡ್ರೆ ಅದಕ್ಕೆ ಉತ್ತರ ಸಿಗತ್ತೆ. ಏನಿರ್ಬೋದು ಗುರುಗಳೇ? ಅದು ಹೇಳೋಣ. ನಾಯಿ ಯಾಕೆ ಅಟ್ಯಾಕ್ ಮಾಡುತ್ತೆ? ಬೇಡ, ಸಾಕಿರೋ ನಾಯಿ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ನಿಜ ನಿಜ, ಹೌದು. ಯಾಕಾಗಾದ್ರೆ ಏನು ಕಾರಣ ಇರ್ಬೋದು? ಈ ಸತ್ಯ ನಮ್ಗೇನು ಅರ್ಥ ಆಗಿಲ್ಲ. ಯಾಕೆಂದರೆ ಅರ್ಥ ಮಾಡ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ನಮಗೆಲ್ಲ ಕುತೂಹಲವೇ ವಿಚಾರ, ಏನೋ ಬಂತು, ರೋಗ ಬಂತು, ಏನಕ್ಕೋ ಬಂದಿದೆ. ಸೊ ಈ ರೀತಿ ಹೋಗ್ತಾ ಇದೀವಿ ನಾವು. ಆದರೆ ನಮ್ಮಲ್ಲೇ ಅದನ್ನು ತಿಳ್ಕೊಳ್ಳೋಷ್ಟು ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತ ನಾವು ಇನ್ನೂ ಹತ್ರ ಹೋಗಿಲ್ಲ. ಈ ನಾಯಿ ಕಡಿತಕ್ಕೆ ಮೂಲ ಕಾರಣ, ಮನೆಯಲ್ಲಿ ನಾಯಿ ಸಾಕಿರ್ತಾರೆ, ನಾಯಿ ಅಕಸ್ಮಾತ್ ಹೋಗ್ಬಿಡತ್ತೆ, ಪ್ರೀತಿಗೆ ಅಲ್ಲೇ ಕಾಂಪೌಂಡರ್ ಹಾಕೊಂಡ್ಬಿಡ್ತಾರೆ. ನೆಕ್ಸ್ಟ್ ನಾಯಿ ಬಂದು ಅವ್ರನ್ನೇ ಕಚ್ಚುತ್ತೆ. ಅಂದರೆ ಫಸ್ಟು ನಾಯಿ ಸಾಕಿದ್ರು, ಸತ್ತೋಯ್ತು, ಕಾಂಪೌಂಡಲ್ಲಿ ಹಾಕೊಂಡ್ರು, ಅಯ್ಯೋ ಅಷ್ಟು ಕಷ್ಟಪಟ್ಟು ಸಾಕಿದ್ದು, ಪ್ರೀತಿ ಅಲ್ವ ನಾಯಿ. ಆ ಕಾಂಪೌಂಡಲ್ಲಿ ಹಾಕಿರೋ ನಾಯಿ ಇನ್ನೊಂದು ನಾಯಿ ಬಂದಾಗ ಅದು ಶತ್ರುತ್ವವಾಗಿ ಆ ಮನೆ ಓನರ್ನ ಕಚ್ಚುತ್ತೆ. ಅದು ಯಾರಿಗೆ ಬೇಕಾದ್ರೆ ಕಚ್ಬೋದು. ನಮ್ಮ ಮನೆ ಕಾಂಪೌಂಡಲ್ಲಿ ಹಾಕಿರ್ತಕ್ಕಂಥ ನಾಯಿ ಹಾಕಿರೋ ದೆಸೆಯಿಂದ ನಮ್ಮನ್ನೇ ಕಚ್ಚುತ್ತೆ ಅಂತ ಹಾಕ್ತವ್ರಿಗೆ ಗೊತ್ತಿಲ್ವೇ? ತಿಳ್ಕೊಳಕ್ಕಾಗಿದೆಯಾ ಇದು? ಇಲ್ಲ. ಯಾಕೆ? ಪ್ರೀತಿ. ನಾಯಿ ಸಾಕಿದ್ದೀವಿ ಕಷ್ಟಪಟ್ಟು, ಮಗು ಥರ ಇತ್ತು ಅಂತ ಹಾಕ್ಕೋತಾರೆ. ಆದರೆ ಮನೆ ಯಜಮಾನನ್ನ ದಾರಿ ತಪ್ಪಿಸುತ್ತೆ, ತಲೆ ಕೆಡಿಸುತ್ತೆ, ಕುಟುಂಬವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಇದನ್ನೆಲ್ಲ ಮಾಟ ಮಂತ್ರ ವಾಮಾಚಾರ ಕೊಟ್ಟೋಗುತ್ತೆ. ಯಾರೋ ಮಾಡಿಸಿಟ್ಟಿದ್ದಾರೆ ಅಂತ ಇವರೇ ಮಾಡ್ಕೊಂಡಿರೋದು.
ಅವರ ನಾಯಿಯ ಮೂಲಕ ಅವರೇ ಮಾಟ ಮಂತ್ರ ಮಾಡಿಕೊಂಡು ಇನ್ನೊಬ್ಬರ ಹತ್ರ ಶಾಸ್ತ್ರ ಕೇಳಿ ಯಾರೋ ಮಾಡಿ ಊತ ಹಾಕಿದ್ದಾರೆ ಅನ್ನೋ ಮಟ್ಟಕ್ಕೆ ಹೋಗಿ ದುಡ್ಡು ಕಳ್ಕೊತಾನೇ ಇರ್ತಾರೆ. ಇದು ಒಂದು ಭಾಗ. ಇನ್ನೊಂದು ಜಮೀನಲ್ಲಿ ತಗೊಂಡು ಹಾಕ್ತಾರೆ, ಅದು ಒಂದು ಕಾರಣ ಆಗುತ್ತೆ. ಈ ರೀತಿ ಹಲವಾರು ಕಾರಣದಿಂದ ನಾಯಿ ಪರ್ಟಿಕ್ಯುಲರ್ ವ್ಯಕ್ತಿನೇ ಹಟ್ಟಾಡಿಸ್ಕೊಂಡು ಕಚ್ಚುತ್ತೆ. ಈ ಸತ್ಯ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತದ ವಿಚಾರವನ್ನು ಮುಂದೆ ಇಟ್ಟಿದ್ದೀನಿ. ತಿಳ್ಕೊಳ್ಳೋದಾದ್ರೆ ನೀವುಗಳೆಲ್ಲ ಕಾಂಪೌಂಡಲ್ಲಿ ಹಿಂದ್ಗಡೆ ಏನಾದ್ರು ಹಾಕ್ಕೊಂಡಿದ್ರೆ ದಯವಿಟ್ಟು ಅದನ್ನು ಕ್ಲೀನ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಇಡೀ ನಿಮ್ಮ ವಂಶನೇ ಕಾಡ್ತಾ ಇರುತ್ತದು. ಇದಕ್ಕೆ ಯಾರೂ ನಿಮ್ಮನ್ನು ಕಂಡಿಡ್ದು ಹೇಳೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ಹಾಕಿರೋ ನಾಯಿ ನಿಮ್ಮನ್ನು ಕಾಡಿಸ್ತಾ ಇದೆ, ಕಚ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಸತ್ಯವಾದ ಸಂಗತಿ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾಯಿ ಸಾಕೋದು ಎಷ್ಟು ಸರಿನೋ ಅದನ್ನು ಹೇಗೆ ಶುದ್ಧೀಕರಣ ಸತ್ತ ಮೇಲೆ ಅದನ್ನ ಎಲ್ಲಿಗೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಅದಕ್ಕೆ ಪ್ರಾಯಶ್ಚಿತ್ತ ಏನು. ಮನುಷ್ಯ ಸತ್ರೆ ತಿಥಿ ಮಾಡ್ತಾರಮ್ಮ, ಶ್ರಾದ್ದ ಮಾಡ್ತಾರೆ, ಅದು ಒಂದು ಪ್ರಾಣ ತಾನೆ, ಅದಕ್ಕೆ ಮಾಡಬೇಕಲ್ಲ, ಮಾಡಲ್ಲ. ಹೌದೌದು, ಇದು ಒಂದು ಪ್ರಾಣ ಅಂತ ಮಾಡಲ್ಲ. ಪ್ರೀತಿ ಸರಿ, ಮತ್ತೆ ಮನುಷ್ಯ ಸತ್ರೆ ತಿಥಿ ಮಾಡ್ತೀರಾ, ಇದಕ್ಕೆ ಯಾಕೆ ಮಾಡಿಲ್ಲ? ಪ್ರಕ್ರಿಯೆನೇ ಇಲ್ಲ. ಸೊ ಇದೆಲ್ಲ ಕಾರಣಗಳಿರುತ್ತೆ. ಅದು ನಿಮ್ಮ ಕೈಯಿಂದ ನೀವೇ ಗೊತ್ತಿಲ್ಲದೆ ಮಾಡ್ಕೊಂಡಿರ್ತಕ್ಕಂಥ ಕಾರಣ ಆಗಿರುತ್ತೆ. ಹಾಗೇನೇ ಬಂದು ಈಗ ವಿಚಾರಕ್ಕೆ ಬಂದದ್ದು ಆದರೆ ನಮಗೆ ಆಯಸ್ಸು ಅಂತಕ್ಕಂಥದ್ದು, ದೀರ್ಘಾಯಸ್ಸು ಯಾವುದರಿಂದ ಬರುತ್ತೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇದು ಮನಸ್ಸಿನ ಮೂಲಕವಾಗಿ ಬರುವಂಥ ಆಯಸ್ಸೇ ವಿನಃ, ಒಪ್ಕೋಬೋದಲ್ಲ? ಆಯಸ್ಸು, ದೀರ್ಘಾಯಸ್ಸಿನ ಮೂಲ ಮನಸ್ಸು. ಮನಸ್ಸು ಪ್ರಶಾಂತವಾಗಿ ಸಂತೋಷವಾಗಿದ್ದರೆ ಮನುಷ್ಯನ ಕಾಯಿಲೆ ಬರಲ್ಲ, ಆರಾಮಾಗಿರ್ತಾನೆ. ಹೌದಲ್ವಾ? ಆಯಸ್ಸು ವೃದ್ಧಿ ಆಗುತ್ತೆ, ದೀರ್ಘಾಯಸ್ಸು ಬಂದೇ ಬರುತ್ತೆ. ಈಗ ಇದನ್ನು ಹೋಗಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನಸ್ಸು ಹೇಗಿದೆ ಅಂತ ಹೇಳೋರಿಗೆ ಗೊತ್ತಾಗಿದೆಯಾ? ಇಲ್ಲ. ಅವ್ರು ಬರೀತಾರೆ 80 ವರ್ಷ ಪರಮಾಯಸ್ಸು ಅಂತ, 40ಕ್ಕೆ ಇರಲ್ಲ. ಸೊ ಈಗ ಬರ್ದವ್ರು ತಪ್ಪ, ಕೇಳ್ದವ್ರು ತಪ್ಪ, ಇದೆಲ್ಲ ಗೊಂದಲದಲ್ಲಿ ಇದ್ದೀವಿ ನಾವು. ಆದರೆ ಒಂದಂತೂ ಸತ್ಯ, ನಮ್ಮ ಮನಸ್ಸು ಅಂತಕ್ಕಂಥದ್ದು ನಮ್ಮ ದೀರ್ಘಾಯಸ್ಸಿಗೆ ಮೂಲ ತತ್ವವಾಗಿರ್ತಕ್ಕಂಥ ಒಂದು ವಿಚಾರ. ಈ ಮನಸ್ಸು ಅಂತಕ್ಕಂಥದ್ದು ಶಾಂತ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಮನಸ್ಸಿನ ತತ್ವ. ಹೌದಲ್ಲ? ಮನಸ್ಸು ಶಾಂತ ರೀತಿಯಲ್ಲಿ ಇರಬೇಕು, ಇದು ಮನಸ್ಸಿನ ತತ್ವ. ಈ ತತ್ವ ಅಂತಕ್ಕಂಥ ವಿಷಯಕ್ಕೆ ಬಂದರೆ ಪಂಚಭೂತಗಳು ಅಂತ ಹೇಳ್ತೀವಿ. ಪ್ರಕೃತಿ, ನಮ್ಮ ದೇಹ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಅಂತ ಹೇಳಿ. ಇದು ಮನಸ್ಸು ಈ ಪಂಚತತ್ವಕ್ಕೆ ಸೇರಿಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಪಂಚಭೂತಗಳು ಪಂಚತತ್ವಗಳು ಅಂತ ಏನು ಹೇಳ್ತೀವಿ, ಅದಕ್ಕೆ ನಮ್ಮ ಮನಸ್ಸು ಸೇರಿಲ್ಲ. ಆ ಶಾಸ್ತ್ರಕ್ಕೆ ಇದು ಸೇರಿಲ್ಲ. ಹಾಗಿದ್ದ ಮೇಲೆ ಇದೇ ಒಂದು ಸಪ್ರೇಟ್. ಈ ಮನಸ್ಸನ್ನು ನಾವು ಯಾವ ಮಟ್ಟಕ್ಕೆ ಶಾಂತ ರೀತಿಗೆ ತರಬೇಕು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಹಲವಾರು ರೀತಿಗೆ ಹೋಗುತ್ತೆ. ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇನ್ನೊಂದು ಹಲವಾರು ರೀತಿಯಲ್ಲಿ ಹೋಗುತ್ತೆ. ಆದರೆ ಶಾಶ್ವತವಾದ ನಿಖರವಾದ ಮಾಹಿತಿ ಅಲ್ಲ. ಖಂಡಿತ ಗುರುಗಳೇ, ಮಾತಾಡ್ತೀನಿ. ಇದೀಗೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಮಾತಾಡೋದು ಕೇಳಿಸ್ತಾ ಇದೆಯಾ? ಹ್ಞೂನ್ರಿ ಮೇಡಮ್. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ಕಾತ್ಯಾಯಿನಿ ಅಂತ ಸರ್. ಕಾತ್ಯಾಯಿನಿ ಅವರೇ, ಹೂವಿನ ಹಡಗಲಿಯಿಂದ ಕರೆ ಮಾಡ್ತಿದ್ದೀರಾ? ಹ್ಞೂನ್ರಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಹೆಸರು ಮಗಳದ್ದು? ಮಗಳ ಹೆಸರು ಕೀರ್ತಿ ಅಂತ. ಕೀರ್ತಿ ಯಾವ ನಕ್ಷತ್ರ? ಮೂಲ ನಕ್ಷತ್ರ ಹುಟ್ಟಿತ್ತು. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಗಳೇ, ನಮಸ್ತೆ ಜಿ. ನಾರಾಯಣ, ಹೇಳಿ. ಮೂಲ ನಕ್ಷತ್ರ, ವಯಸ್ಸೆಷ್ಟು ಮಗಳಿಗೆ? 26 ತಿಂಗಳು 27 ಬಿದ್ದೈತ್ರಿ. ಏನಾಗಬೇಕಿತ್ತು? ಹಲೋ, ಏನಾಗಬೇಕಿತ್ತು ಮಗಳಿಗೆ? ಮಗಳಿಗೆ ಮದುವೆ ಬಗ್ಗೆ, ನೌಕರಿ ಬಗ್ಗೆ ಕೇಳಕ್ಕಾಗಿತ್ರಿ ಗುರುಗಳೇ. ಇನ್ನು 2 ಆಗಿಲ್ವಾ? ಇನ್ನು ಇಲ್ರಿ ಮೇಡಮ್, ಆಗಿಲ್ಲ. ಓಕೆ, ಒಬ್ಬಳೆ ಮಗಳಾ? ಒಬ್ಬಳೆ ಮಗಳು ರೀ, ಒಬ್ಬ ಮಗ. ಮನೆ ಎಷ್ಟು ವರ್ಷದ್ದು? ಮನೆ 4 ವರ್ಷದ್ದು ರೀ. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ನಮ್ಮ ಯಜಮಾನ್ ಟೀಚರ್ ಅದಾರ್ರಿ. ಓಕೆ, ಮನೇಲೇ ಇದ್ದಾರಾ? ಮನೆಯಲ್ಲಿ ಇಲ್ರಿ ಮೇಡಮ್. ಮತ್ತೆ ಅವ್ರು ಶಾಲೆಗೆ ಹೋಗ್ಯಾರ. ಓಕೆ, ಒಳ್ಳೆಯದು. ಈಗ ನಿಮ್ಮ ಮಗಳಿಗೆ ನಿಮ್ಗೆ ಯಾವುದು, ಮದುವೆನಾ ನೌಕರಿನಾ, ಯಾವುದು ತುಂಬ ಮುಖ್ಯ? ನೌಕರಿನ ಮಾಡೋಕ್ರಿ. ಎಕ್ಸಾಮ್ಗೆ ಪ್ರಿಪೇರ್ ಆಗಕತ್ತಲ್ರಿ. ನೌಕರಿನ ಆಗ್ಬೇಕು, ಮದುವೆದು 2 ಬೇಕು ನಮಗೆ. 2 ಬೇಕು. ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಬಿಡಿ, 2 ಸ್ಯಾಂಕ್ಷನ್ ಮಾಡ್ತೀಯಾ? ನಾನು ಇಲ್ಲಿ ಮನೆ ಹೇಳ್ರಿ, ಅದ ನೌಕರಿ ಹೇಳ್ರಿ ಅಂತ. ನೌಕರಿ ಮೊದಲು ಬೇಕು. ಹ್ಞೂನ್ರಿ, ನೌಕರಿ ಬೇಕು. ನಿಮ್ಮ ಮನೆಯ ದ್ವಾರ ಅಂದರೆ ಫ್ರಂಟ್ ಡೋರ್, ಮೇನ್ ಡೋರ್ ಯಾವ ದಿಕ್ಕಿನಲ್ಲಿದೆ? ಮೇನ್ ಡೋರ್ ರೀ ಪೂರ್ವ ಐತಿ. ಪಶ್ಚಿಮಕ್ಕೆ ನೀವು ಕಾಂಪೌಂಡ್ ಹಾಕಿದ್ದೀರಾ? ಹ್ಞೂನ್ರಿ, ಪಶ್ಚಿಮಕ್ಕೆ ಇಲ್ರಿ. ಯಾಕೆ? ಉತ್ತರಕ್ಕೆ ಕಾಂಪೌಂಡ್. ಪಶ್ಚಿಮಕ್ಕೆ ಯಾಕೆ ಹಾಕಿಲ್ಲ? ಅಲ್ಲಿ ಜಾಗ ಇದ್ದಿಲ್ರಿ. ಮತ್ತೆ ಇನ್ನೊಂದು ಮನೆ ಇದೆಯಾ? ಇಲ್ರಿ, ಇದೆ ಹೊಸ ಮನೆ. ಇದನ್ನ ಅಲ್ಲಮ್ಮ, ನಿಮ್ಮ ಪಶ್ಚಿಮಕ್ಕೆ ಖಾಲಿ ಜಾಗ ಇದೆಯಾ, ಬೇರೆ ಮನೆ ಇದೆಯಾ? ಖಾಲಿ ಜಾಗ ಇದೆ ಸರ್, ಬೇರೆ ತಗೊಂಡಾರ ಅದನ್ನಲ್ಲೇ. ಮತ್ತೆ ನೀವು ಕಾಂಪೌಂಡ್ ಜಾಗ ಬಿಟ್ಕೊಂಡಿಲ್ವಾ?
ಇಲ್ರಿ ಆಗಿಲ್ಲ ಅದು 30-40 ವಾಟ್ನಾಗ ಮನಿ ಆಗೈತೆ ಅಷ್ಟ. ಹಾಂ. ನಿಮಗೆ ಕೋಪ ಬರುತ್ತಾ ಬೇಜಾರು ಬರುತ್ತಾ ಜಾಸ್ತಿ? ನಾವು ಬೇಜಾರನ್ನು ಹಾಕತ್ರಿ, ಕೋಪನು ಬರ್ತೈತಿ. ಎರಡೂ ಬರುತ್ತೆ. ಮಗಳ ಬಗ್ಗೆ ಸ್ವಲ್ಪ ಚಿಂತೆ ಜಾಸ್ತಿ. ಒಂದು ನಿಮಿಷ ಆಯ್ತು, ಮಗಳ ಬಗ್ಗೆ ಇರಿ ಒಂದು ನಿಮಿಷ ತಿಳ್ಕೊಳ್ಳಿ. ಈಗ ನೀವು ಹ್ಞೂ ಪಶ್ಚಿಮಕ್ಕೆ ಈಗ ಕಾಂಪೌಂಡ್ ಹಾಕಿಲ್ಲ ಅಂತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ಪಶ್ಚಿಮಕ್ಕ ಹಿಂದ್ಗಡೆ ಐತ್ರಿ, ದ್ವಾರ ಹಿಂದ್ಗಡೆ ಐತ್ರಿ ಪಶ್ಚಿಮಕ್ಕ ಕಾಂಪೌಂಡ್. ಮತ್ತಿಲ್ಲ ಅಂದ್ರೆ ಇಷ್ಟ ತನಕ ಇಲ್ಲ ರೀ, ಹಿಂದ್ಗಡೆ ಐತಿ, ಮುಂದೆ ಪೂರ್ವಕ್ಕ ಬಾಗ್ಲ ಐತ್ರಿ, ಹಿಂದ ಐತ್ರಿ ಇದಕ್ಕ. ಅಮ್ಮ ಸುತ್ತ ಕಾಂಪೌಂಡ್ ಇದೆಯಾ? ಸುತ್ತ ಕಾಂಪೌಂಡ್ ಇದೆಯಾ ತಾಯಿ? ಸುತ್ತ ಇಲ್ರಿ, ದಕ್ಷಿಣ ಭಾಗಕ್ಕೆ ಇಲ್ಲ, ಉತ್ತರ ಭಾಗ ಪಶ್ಚಿಮ ಭಾಗ ಇದೆ. ಯಾಕೆ ಆ ಕಡೆ ಇಲ್ಲ? ಆ ಕಡೆಗೆ ಅವ್ರು ಏನೋ ಕಟ್ಟಿಸ್ತಾರಂತ್ರಿ, ಮನಿ ಸೈಟ್ ತಗೊಂಡಾರಲ್ಲ ಅವ್ರು. ಜಾಗ ಖಾಲಿ? ಖಾಲಿ ಐತ್ರಿ. ಓಕೆ. ಅಲ್ಲ ನೀವು ಆ ಕಡೆ ಜಾಗ ಬಿಟ್ಕೊಳ್ಳೋದು ಯಾಕೆ? ಕಾಂಪೌಂಡ್ ಇದೆ ಮನೆ ಮಾಡಿದ್ರಿ, ಕಾಂಪೌಂಡ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಗಲಾಗಿರ್ಲಿ ಮನೆ. ನಮ್ದು ಜಾಗ ಇಲ್ರಿ, ತಗೊಂಡಾರಲ್ಲ ಅವ್ರ ಜಾಗ ಐತಿ ಅಷ್ಟ, ನಮ್ ಜಾಗ ಇಲ್ಲ, ಅಲ್ಲಿಗೆ ಇಲ್ಲಿ ಕರೆಕ್ಟ್ ಐತಿ ಜಾಗ. ಸರಿ ಅಮ್ಮ, ನಿಮ್ಮ ಜಾಗದಲ್ಲಿ 2 ಅಡಿ ಕಾಂಪೌಂಡ್ ತಗೋಬೇಕಿತ್ತಲ್ಲ, ಯಾಕೆ ಕಾಂಪೌಂಡ್ ಇದೆ ಮನೆ ಕಟ್ಟಿದ್ರಿ ಅಂತ ಕೇಳ್ತೀನಿ. ಆ ಕಡೆಗೆ ಆಗ್ಲಿಲ್ರಿ, ಅದೇ ಸೈಟ್ ಕಡಿಮೆ ಆಕತಿ ಅಂತೇಳಿ ಅರ್ಥ ಮಾಡಿಬಿಟ್ರ ಅವ್ರು. ಆಗಿದ್ಮೇಲೆ ನಿಮ್ಮ 2 ಮಕ್ಕಳ ಕತೆ ಏನಾಗತ್ತೆ ಹೇಳಿ? ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು ನೀವು. ಹೌದೇನ್ರಿ? ಹೌದಾ ಅಂದರೆ ಅಲ್ಲ, 30-40 ಸೈಟಲ್ಲಿ ಕೇಳಿಸ್ಕೊಳ್ತಾ, ಈ 30-40 ಸೈಟಲ್ಲಿ 2 ಅಡಿ ದೂರ ಸುತ್ತ ಬಿಡಬೇಕಂತ ಪ್ರಜ್ಞೆಯಲ್ಲೇ ಮನೆ ಕಟ್ಬಿಟ್ಟು ಈಗ ಮಕ್ಕಳಿಗೆ ಮದುವೆ ಆಗಬೇಕು, ಕೆಲಸ ಸಿಗಬೇಕು, ಎಲ್ಲಿ ಸಿಗುತ್ತೆ? ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು. ಮನಸ್ಸಲ್ಲಿ ಒತ್ತಡ ಮಾಡಿಕೊಂಡು, ಯೋಚನೆ ಮಾಡಿಕೊಂಡು, ಕೋಪ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಊಟ ಬಿಟ್ಟು ಕೂತ್ಕೊಳ್ಳುವಂಥ ಮನೆ ಕಟ್ಟಿಕೊಂಡು ಈಗ ಮನೆ ಅಂತಕ್ಕಂಥ ಒಂದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಆಗದೆ ವಾಸ ಮಾಡೋ ಮನೆ ಜನ ಎಲ್ಲ ಒಳ್ಳೇದಾಗಬೇಕು ಅಂತ ಮನೆ ಕಟ್ಟೋದಾ? ಏನಕ್ಕೆ ಅಂತ ಕಟ್ಟೋದು? ವಾಸ ಮಾಡೋಕ್ಕೆ ಅಂತ ಕಟ್ಟೋದು ಮನೆನ? ಒಳ್ಳೇದಾಗಂತ ಎಲ್ಲಿ ಕಟ್ಟಿದ್ಯಾ ತಾಯಿ? ಒಂದು ಕಡೆ ಕಾಂಪೌಂಡ್ ಇಲ್ಲ, ಇನ್ನೊಂದು ಕಡೆ ಕಾಂಪೌಂಡು, ಒಳ್ಳೇದು ಹೆಂಗಾಗತ್ತೆ ನಿಮಗೆ? ಸರಿನಾ? ಇದು ಕರೆಕ್ಟಾಗಿ ತಿಳ್ಕೊತಾಯಿ. ದಕ್ಷಿಣಕ್ಕೆ ಆಗಲಿ ಪಶ್ಚಿಮಕ್ಕೆ ಆಗಲಿ ಇರ್ತಕ್ಕಂಥ ಭಾಗ, ನಿಮ್ಮ ಮನೆ ಪಶ್ಚಿಮಕ್ಕೂ ಖಾಲಿ ಜಾಗ, ದಕ್ಷಿಣಕ್ಕೂ ಖಾಲಿ ಜಾಗ, ಹೌದಾ? ದಕ್ಷಿಣ ಇದಕ್ಕೆ ಉತ್ತರ ಪಶ್ಚಿಮಕ್ಕೆ ಖಾಲಿ ಜಾಗ ಇಲ್ರಿ, ಅದು ಸೈಡ್ ಇದನ್ನ ಕಟ್ಟೈತಲ್ರಿ, ಕಾಂಪೌಂಡ್ ಕಟ್ಟಿದೆ ಹಿಂದ್ಗಡೆ. ಅಮ್ಮ, ಆ ಕಾಂಪೌಂಡ್ ಬಿಟ್ಟು ಹಿಂದಕ್ಕೆ ಖಾಲಿ ಜಾಗ ಇಲ್ವಾ ತಾಯಿ? ಇಲ್ರಿ, ಅದ ಖಾಲಿ ಜಾಗ ಐತೆ, ಅವ್ರು ಬೇರೆ ಸೈಟ್ ನಲ್ಲಿ ತಗೊಂಡಾರ ಅದನ್ನ. ಪುನಃ ಅದು ಹೇಳ್ತೀಯಮ್ಮ, ಸೈಟ್ ಖಾಲಿ ಸದ್ಯಕ್ಕಿದೆ ತಾನೇ, ಬೇರೆ ಯಾವ್ದಾದ್ರು? ಐತ್ರಿ ಖಾಲಿ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕು ಖಾಲಿ, ದಕ್ಷಿಣ ದಿಕ್ಕು ಖಾಲಿ ಆದ ಮೇಲೆ ಹೆಂಗಸರಿಗೆ ಪಶ್ಚಿಮ ದಿಕ್ಕು ಖಾಲಿ ಅಂತಕ್ಕಂಥ ನಿವೇಶನ ಯಾರದೇ ಇದ್ದರೂ ಹೆಂಗಸರಿಗೆ ಕಾಟ. ದಕ್ಷಿಣಕ್ಕೆ ಯಾರ್ದೋ ಸೈಟ್ ಆಗಿದ್ರು ನೀವು ಅಲ್ಲಿ ಮನೆ ಕಟ್ಟೋವರೆಗೂ ನಿಮಗೆ ಕಾಟ. ಹೆಣ್ಣಿಗೂ ಇಲ್ಲ, ಗಂಡಿಗೂ ಇಲ್ಲ. ನೀವು ಗಂಡ ಹೆಂಡತಿ ಮುಖ ನೋಡ್ಕೊಂಡು ಕೂತ್ಕೊಳ್ಳಿ, ಏನೂ ಉಪಯೋಗಕ್ಕೆ ಬರಲ್ಲ. ಯಾಕೆ ಕಟ್ಟಬೇಕಿತ್ತು ಈ ಥರ ಮನೆನ? ಈಗ ನೀವು ಶಾಸ್ತ್ರ ಕೇಳಿದ್ರೆ ಎಲ್ಲಿಂದ ಬರುತ್ತೆ? ಬೇರೆಯವ್ರು ಹೇಳ್ಬೋದೇನೋ ಒಳ್ಳೇದಾಗತ್ತೆ, ಗುರುಬಲ ಬರುತ್ತೆ ಅಂತ, ಅದು ನಂಗೆ ಗೊತ್ತಿಲ್ಲ. ವಾಸದ ಮನೆಯಲ್ಲಿ ಎಲ್ಲವೂ ನಡೆಯೋದು ವಾಸದ ಮನೆಯಿಂದ ತಿಳ್ಕೊಂಡು ಮನೆ ಕಟ್ಟದೇ ಇರೋದೇ ಒಂದು ಅಪರಾಧ. ಹಾಗಂತ ಮನೆ ಪೂರ್ಣ ತಪ್ಪು ಅಂತಲ್ಲ. ಇದಕ್ಕೆ ಯಾವ ರೀತಿ ಸರಳವಾದ ರೀತಿಯಲ್ಲಿ ಮಾಡ್ಕೊಳ್ತಕ್ಕಂಥ ವಿಚಾರ ಇದೆ ಅಂತ ಎರಡೂ ಕಡೆ ಖಾಲಿ ಇರೋ ದೆಸೆಯಿಂದ ಅದಕ್ಕೆ ನಾವು ರಿಪೇರಿ ಏನು ಮಾಡ್ಕೋಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ನೀವು ಶಾಸ್ತ್ರ ಕೇಳೋದನ್ನು ಬಿಟ್ಟು ಮನೆಯನ್ನು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದಕ್ಕೆ ಒಳ್ಳೆಯದಾಗತ್ತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಂಜುನಾಥ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಮಂಜುನಾಥ್ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಚಿಕ್ಕಮಗಳೂರು. ರೈಟ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಓಕೆ, ಮಗನ ಹೆಸರು? ದುರ್ಗೇಶ. ಓಕೆ, ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ಉತ್ತರ ಪಾದ. ಓಕೆ, ಗುರುಗಳಿದ್ದಾರೆ ಮಾತು. ಹಲೋ ಸರ್, ನಮಸ್ತೆ ಸರ್. ನಾರಾಯಣ. ಯಾರು? ಮಗನ ಉತ್ತರ ಪಾದ್ರ? ಹೌದು ಸರ್, ಮಗನೇ ಉತ್ತರ ಪಾದ. ಎಷ್ಟು ವಯಸ್ಸು? 28 ವರ್ಷ. ಏನ್ ಮಾಡ್ತಿದ್ದಾನೆ? ತರಕಾರಿ ವ್ಯಾಪಾರ. ಏನಾಗಬೇಕಿತ್ತು? ಮದುವೆ ಮಾಡ್ಬೇಕಾಯ್ತು ಸರ್, ಹೆಣ್ಣು ಸೆಟ್ ಆಗ್ತದೆ, ಏನ್ ಮಾಡೋದು? ಅವನೇ ಬಿಡಿ, ಮಾಡ್ಕೋತಾನೆ, ಸೆಟ್ ಮಾಡ್ಕೋತಾನೆ. ಬಿಡ, ಅವ್ ಯಾವ ಇಷ್ಟಪಟ್ಟಿಲ್ಲ, ಹೆಣ್ಣು ಎಲ್ಲೂ ಸೆಟ್ ಆಗ್ತಾ ಇಲ್ಲ, ಏನ್ ಮಾಡೋದು ಸ್ವಾಮೀಜಿ? ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 65 ಇಸು ಕಟ್ಟಿರೋದು. ನೀವೇ ಕಟ್ಸಿದ್ದಾ? ಅಲ್ಲ, ನಮ್ಮ ತಂದೆ ಕಟ್ಟಿರೋದು. ನಿಮ್ಮ ತಂದೆ ಎಲ್ಲಿದ್ದಾರೆ? ತಂದೆ ಇಲ್ಲ, ಪಾವತಿ ಆಗಿದ್ದಾರೆ ಸ್ವಾಮಿ. ಎಷ್ಟು ವರ್ಷ ಆಯ್ತು? ತಂದೆ ಪಾವತಿಯಾಗಿ 20 ವರ್ಷ ಆಯ್ತು. ಓಕೆ, ಏನಾಗಿತ್ತು? ಮನೆ 65 ಇಸು ಕಟ್ಟಿರೋದು. ಸರಿ, ಆಯ್ತು. ಈಗ ನಿಮ್ಮ ಮನೆ ದಿಕ್ಕು ರಸ್ತೆ ಯಾವುದು? ಏನ್ ಸ್ವಾಮಿ? ಮನೆಯ ದಿಕ್ಕಿನ ರಸ್ತೆ ಬಾಗಿಲು ಯಾವುದು?
ರಸ್ತೆ ಬಾಗ್ಲು ಪಶ್ಚಿಮಕ್ಕೆ ಇದೆ ಬಾಗ್ಲು. ರಸ್ತೆ ಇದು ಖಾಲಿ ಜಾಗ ಇದೆ, ಪೂರ್ವಕ್ಕೆ ಖಾಲಿ ಜಾಗ ಇದೆ. ಯಾರು ನಿಮ್ದೇನಾ? ಓ ನಮ್ದೇ ಖಾಲಿ ಜಾಗ. ಮತ್ತೆ ಯಾಕೆ ಪಶ್ಚಿಮಕ್ಕೆ ಬಾಗಿಲು ಯಾಕೆ ಕೊಟ್ರಿ? ಪಶ್ಚಿಮಕ್ಕೆ ಬಾಗ್ಲು ಅಂತಂದ್ರೆ ಅದ್ ಹಿಂದ್ಗಡೆ ಖಾಲಿ ಸೈಟ್ ಇತ್ತಲ್ಲ ಸ್ವಾಮಿ. ಯಾರ್ದು? ರಸ್ತೆ ನಮ್ದೇ ಖಾಲಿ ಜಾಗ ಇರೋದು ಹಿಂದ್ಗಡೆ. ಈಗ ಪೂರ್ವಕ್ಕೂ ನಿಮ್ದೇ ಜಾಗ, ಪಶ್ಚಿಮಕ್ಕೂ ನಿಮ್ದೇ ಜಾಗ. ಪಶ್ಚಿಮಕ್ಕೆ ರೋಡ್ ಇದೆ, ಖಾಲಿ ಜಾಗ, ಕಾಂಪೌಂಡ್ ಇದೆ ಪಶ್ಚಿಮಕ್ಕೆ. ಸರಿ, ಈಗ ಪೂರ್ವಕ್ಕೆ ನಿಮ್ಮ ಜಾಗ ಇರ್ಬೇಕಾದ್ರೆ ಬಾಗಿಲು ಯಾಕೆ ಇಟ್ಕೊಳ್ಳಿಲ್ಲ ಅಂತ. ಬಾಗ್ಲು ಇಟ್ಟಿದೀವಿ. ಪೂರ್ವ ಪಶ್ಚಿಮ ಎರಡಕ್ಕೂ ಇದೆಯಾ? ಎರಡಕ್ಕೂ ಇಟ್ಟಿದೀವಿ. ಬಾಗಿಲು ಎರಡು ಕಡೆನೂ ಇದೆಯಾ? ಹೌದು, ಎರಡಕ್ಕೂ ಇದೆ. ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಮುಂದಕ್ಕೆ ಹಾಕಿದೀವಿ, ಪೂರ್ವಕ್ಕೆ ಪಶ್ಚಿಮಕ್ಕೆ ಹಾಕಿದೀವಿ. ಪೂರ್ವಕ್ಕೆ ಹಾಕಿಲ್ಲ. ಪೂರ್ವ ಕಾಂಪೌಂಡ್ ಹಾಕಿಲ್ಲ, ಅದು ಖಾಲಿ ಸೈಟ್ ಇದೆ ಸ್ವಾಮಿ ಅಲ್ಲಿ. ಸರಿನಪ್ಪ. ಎರಡು ಕಡೆ ಬಾಗ್ಲಿದೆ, ಆದ್ರೆ ಎಲ್ಲ ಕಾಂಪೌಂಡ್ ಪೂರ್ವಕ್ಕೆ ಹಾಕಿಲ್ಲ ಅಲ್ಲ, ಅಂತ. ನೀವು ಪೂರ್ವಕ್ಕೆ ಹಾಕಿ ಸುತ್ತ ಕಾಂಪೌಂಡ್ ಬೇಡ ಮನೆಗೆ? ಸುತ್ತ ಅಂತಂದ್ರೆ ಉತ್ತರಕ್ಕೆ ಮನೆ ಇದೆ, ದಕ್ಷಿಣಕ್ಕೂ ಮನೆ ಇದೆ. ಅದು 3 ಬಾಗ್ಲು ಮನೆ. ಓ, ಇದು ಯಾರು ನಿಮ್ಗೆ ಐಡಿಯಾ ಕೊಟ್ಟಿದ್ದು ಈ ಥರ? ಅದು ಮುಂಚೆ ಕಟ್ಟಿರೋ ಸ್ವಾಮಿ, ಈಗಲ್ಲ, 65ನೇ ಇಸ್ವಿ ಕಟ್ಟಿರೋದು. ಓಕೆ, ನಿಮ್ಮ ಮನೆ ಹಿಂಭಾಗ ಪಶ್ಚಿಮದ ಬಾಗಿಲು, ಪೂರ್ವದ ಬಾಗಿಲು ನೇರ ಇದೆಯಾ? ನೇರ ಇದೆ. ಒಂದು ನಿಮಿಷ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಪಶ್ಚಿಮದ ಬಾಗಿಲು ಮತ್ತು ಪೂರ್ವದ ಬಾಗಿಲು ಹೊಸಲು ಒಂದೇ ಸಮ ಇದೆ ಅಥವಾ ಸ್ವಲ್ಪ ಕೆಳಗಡೆ ಇದೆ, ಗಮನಿಸಿದ್ದೀರಾ? ಸ್ವಲ್ಪ ಅಕ್ಕಪಕ್ಕ ಸೈಡ್ಗೆ ಇದೆ, ಸ್ವಲ್ಪ ಸೈಡ್ಗೆ ಇದೆ. ಅದೇನಪ್ಪ ಭಾಷೆ? ಡೈರೆಕ್ಟ್ ಇಲ್ಲ. ಅಲ್ಲಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಪಶ್ಚಿಮದ ಬಾಗಿಲು ಪೂರ್ವ ಬಾಗಿಲಿಗಿನ್ನ ಸ್ವಲ್ಪ ಕೆಳಭಾಗ ಇದೆ ಹೊಸಲು. ಕೆಳಭಾಗ ಇದೆ. ಇದೆ. ಈಗ ನೋಡಿ, ಉಸಿರು ಕಟ್ಟಿದ ವಾತಾವರಣವನ್ನು ನಿಮ್ಮ ಮನೆಯಲ್ಲಿ ಸೃಷ್ಟಿ ಮಾಡ್ಕೊಂಡ್ರಿ. ಹೌದು. ಇದಕ್ಕೇನು ಹೇಳುತ್ತೆ ಅಂದರೆ, ಶಾಸ್ತ್ರ ಹೇಳೋ ಸ್ಟೈಲಲ್ಲಿ ಹೇಳಿದ್ರೆ, ಧನಹಾನಿ, ಮಾನಹಾನಿ, ಅವಮಾನ ಆಗಬೇಕು. ಇನ್ನು ಯಾಕೆ ಇವ್ರಿಗೆ ಏನು ಆಗಿಲ್ಲ, ಯಾಕೆ ಈ ಥರ ಆಗ್ತಾ ಇದೆ, ಇವ್ರೇನು ಮಾಡ್ತಾವ್ರೆ, ಇವ್ರು ಯಾವ ಥರ ಇದ್ದಾರೆ ಅಂತ ಜನಗಳಿಂದ ಮಾನಹಾನಿ ಆಗ್ತಕ್ಕಂಥದ್ದು. ಇದು ಕೇಳಿಸ್ಕೊಂಡು ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಕ್ಕಂಥದ್ದು. ಹೌದು ಸ್ವಾಮಿ, ಕರೆಕ್ಟ್, ನೀವು ಹೇಳ್ತೀರ ಸರಿನೇ. ನೀವು ಯಾಕೆ ಈ ಥರನೇ ವಾಸ ಮಾಡೋದಕ್ಕೆ ಇದೆಲ್ಲ ತಿಳ್ಕೊಳ್ಳೋದಲ್ವಾ? ನಮ್ಮ ಅಪ್ಪ ಕಟ್ಟಿದ್ರು ಅಂತ ಅಪ್ಪನ ಹೆಸರು ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ, ಮನೆ ಯಾವ ರೀತಿ ಇದ್ದದಕ್ಕೆ ನಮ್ಮ ತಂದೆ ಹೋಗಿರ್ತಕ್ಕಂಥದ್ದು ವಿಚಾರ. 20 ವರ್ಷ ನಿಮ್ಮ ತಂದೆ ಹೋಗಿರೋದು, ಆದರೆ 4 ವರ್ಷದಿಂದ ನೀವು ಮನೆ ಬಾಗಿಲು ಆಗಲಿ, ಮನೆ ಕಾಂಪೌಂಡ್ ಆಗಲಿ ವಿಚಾರ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ವಾ? ಯಾಕೆ? ಅದ್ರ ಬಗ್ಗೆ ನಂಬಿಕೆ ಇಲ್ವಾ? ಇಲ್ಲ ಸ್ವಾಮಿ, ನಾವು ಹೊರಗಡೆ ಬೇರೆ ಕಡೆ ಇದ್ದು ಈಗ ಬಂದಿದ್ದು. 4 ವರ್ಷ ಆಯ್ತು ಬಂದು, 2020 ಬಂದಿದ್ದು ನಾವು. ಆಯಿತು, ನೀವು ಬಂದ ಮೇಲೆ ಮನೆ ಸರಿಗಿದೆಯಾ ನೋಡಿ. ನಮ್ಮ ಅಪ್ಪ ಕಟ್ಟಿದ್ದು, ನೀವು ಕಟ್ಟಿದ್ದೋ, ಯಾರೇ ಕಟ್ಟಲಿ ಮನೆಯನ್ನು ತಿಳ್ಕೊಂಡಲ್ವಾ? ಪಶ್ಚಿಮ ದಿಕ್ಕಿನ ದ್ವಾರ ವ್ಯತ್ಯಾಸ ಆದಾಗ ಗಂಡಸು ಇನ್ನೊಬ್ಬರ ಹತ್ರ ಹೋಗಿ ಗಂಡು ಮಕ್ಕಳು ಅಂದರೆ ನೀವಾಗಲಿ, ನಿಮ್ಮ ಮಗ ಆಗಲಿ, ಯಾರೇ ಆಗಲಿ ಗಂಡಸರು ಹೆಂಗಸ್ರ ಹತ್ರ ಹೋಗಿ ಅಥವಾ ಇನ್ನೊಬ್ಬರ ಹತ್ರ ಸಲಹೆ ಕೇಳೋದು, ಇನ್ನೊಬ್ಬರ ಹತ್ರ ಸಾಲ ಕೇಳುವಂಥ ಮಟ್ಟಕ್ಕೆ ಹೋಗೋದು, ಇನ್ನೊಬ್ಬರ ಹತ್ರ ಧೈರ್ಯ ಕೇಳಿಸ್ಕೊಳ್ಳೋದು, ಅಸಹಾಯಕವಾಗಿರ್ತಕ್ಕಂತಹ ನೀವು ಧೈರ್ಯವನ್ನು ಹಿಂದಕ್ಕೆ ತೊಗೊಂಡೋಗುತ್ತೆ ಹೊಂತು ಧೈರ್ಯವಾಗಿ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಇದು ಹಣೆ ಬರ ಅಲ್ಲ. ನೀವು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ಪಶ್ಚಿಮದ ಬಾಗಿಲನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇಷ್ಟೆಲ್ಲ ಇಟ್ಕೊಂಡು ಯಾಕೆ ಅನುಭವಿಸ್ತಾ ಇದ್ದೀರಾ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸುಷ್ಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಷ್ಮಾ ಅವರೇ. ನಮಸ್ಕಾರ. ಸುಷ್ಮಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ನಕ್ಷತ್ರ ತಿಳಿಸ್ಬೋದಾ? ನಂದು ಶ್ರವಣ ನಕ್ಷತ್ರ 4ನೇ ಪಾದ. ಓಕೆ, ಗುರುಗಳಿದ್ದಾರೆ ಮಾತು. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ನನ್ನ ಹೆಸರು ಸುಷ್ಮಾ ಅಂತ. ಗೊತ್ತಾಯ್ತು. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಅಂದರೆ ಮದುವೆ ಬಗ್ಗೆ ಅಂದರೆ ಮದುವೆ ಆಗಬೇಕಾ? ಮದುವೆ ಇನ್ನೂ ಸೆಟ್ ಆಗ್ತಾ ಇಲ್ಲ. ಆಮೇಲೆ ಮನೆದು ನೀವು ಹೇಳ್ತಾ ಇದ್ರಲ್ಲ, ನಮ್ಮ ಮನೆ ಫಸ್ಟ್ ನಮ್ಮ ಅಪ್ಪಾಜಿ ಅಡುಗೆ ಮನೆ ಇರೋ ಕಡೆ ರೂಮ್ ಮಾಡಿದ್ದು, ರೂಮ್ ಇರೋ ಕಡೆ ಅಡುಗೆ ಮನೆ ಮಾಡ್ಬಿಟ್ಟಿದ್ದು. ನಾನೇನ್ ಮಾಡ್ಬಿಟ್ಟೆ, ಅದನ್ನು ಚೇಂಜ್ ಮಾಡಿಸಿದೆ. ಅದಾದ್ಮೇಲೆ ಎಲ್ಲದಕ್ಕೂ ಅರ್ಧಂಬರ್ಧ, ಈಗ ಕೆಲಸನೂ ಅರ್ಧಂಬರ್ಧ, ಮದುವೆನೂ ಸೆಟ್ ಆಗ್ತಾ ಇಲ್ಲ. ಆ ಥರ. ಅದು ಯಾವ ಲೆಕ್ಕದಲ್ಲಿ ಮಾಡಿಸ್ತಮ್ಮ? ನಿನಗೆ ಗೊತ್ತಿತ್ತಾ ಈ ಥರ ಚೇಂಜ್ ಮಾಡ್ಬೇಕಂತ ಗೊತ್ತಿತ್ತಾ? ಯಾರೋ ಹೇಳಿದ್ರ? ಅಂದ್ರೆ ಬಂದವರೆಲ್ಲ ಹೇಳ್ತಿದ್ರಲ್ಲ, ಅಡ್ಗೆ ಮನೆ ಈ ದಿಕ್ಕಿ ನಮ್ದು ಒಬ್ರು ಪೂಜೆ ಮಾಡಕ್ ಒಬ್ರು ಭಟ್ರು ಬರ್ತಿದ್ರು, ಅವ್ರು ಹೇಳಿದ್ರು ಅಡ್ಗೆ ಮನೆನ ಈ ದಿಕ್ ಮಾಡಿ ಅಂತ ಹೇಳಿದ್ರು. ಈ ಕಡೆ ಇರಬಾರ್ದು, ಈ ಕಡೆ ಮಾಡಿ ಅಂತ ಹೇಳಿದ್ರು, ಆಗ್ನೇಯ ಕಡೆ ಮಾಡಿ ಅಂತ. ಈಗ ಅವ್ರು ಹೇಳಿದ್ರು ನೀವು ಮಾಡಿದ್ರೆ ಸರಿ ಹೋಯ್ತಾ, ನಿಂತಿದ್ಯಾ? ಸರಿ ಹೋಯ್ತು ಅಂದ್ರೆ ಮೊದ್ಲೆಲ್ಲ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಈಗ ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೋದು, ಆದ್ರೆ ಅದೇ ಏನು ಕೆಲ್ಸಕ್ಕೆ ಹೋದ್ರು ಅಡ್ಡ ಮತ್ತೆ ಎಲ್ಲದಕ್ಕೂ ಅರ್ಧಂಬರ್ಧ. ಮತ್ತೆ ಯಾವ್ದಾರ ಹುಡ್ಗ ಮನೆಗ್ ಬಂದು ನೋಡಕ್ ಬಂತು ಅಂದ್ರೆ ಅಷ್ಟೇ, ನೆಕ್ಸ್ಟ್ ಅವ್ರ ಕಾಲು ಇಲ್ಲ, ಏನೂ ಇಲ್ಲ. ರಸ್ತೆ ಯಾವ್ದಿಕ್ಕಮ್ಮ? ರಸ್ತೆ ಪಶ್ಚಿಮ ರಸ್ತೆ.
ಮತ್ತೆ ದಕ್ಷಿಣಕ್ಕೆ ರೋಡ್ ಬಂದಿದೆ. ಪಶ್ಚಿಮಕ್ಕೆ ಬಾಕ್ಲಿರೋದು ನಮ್ದು. ಮತ್ತೆ ಕಾರ್ನರ್ ಸೈಟು ದಕ್ಷಿಣ ಮತ್ತೆ ಪಶ್ಚಿಮ. ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ಬೋದು. ಹೌದು. ಪಶ್ಚಿಮ ಮತ್ತೆ ದಕ್ಷಿಣದ ಕಾರ್ನರ್, ಹೌದಾ? ಅದ್ರಲ್ಲಿ ನಮ್ಮ ಅಪ್ಪಾಜಿ ಒಂದು ಅಂಗಡಿ ಮನೆ ಬೇರೆ ಮಾಡ್ಬಿಟ್ಟಿದ್ದಾರೆ ಕಾರ್ನರ್ಗೆ. ನಿಮ್ಮ ಮನೇಲಿ ಗಂಡು ಮಕ್ಕಳು ಗಂಡಸರು ಎಷ್ಟು ಜನ ಇದ್ದಾರೆ? ನಮ್ಮ ಅಪ್ಪ ಒಬ್ರೆ, ನಾನು ನಮ್ಮ ಅಪ್ಪಾಜಿ ನಮ್ಮಮ್ಮ ಮೂರೇ ಜನ. ನಿಮ್ಮ ತಂದೆಯ ಆವೇಶ, ಉದ್ವೇಗ, ಕೋಪ ಜಾಸ್ತಿನಾ ಕಮ್ಮಿನಾ? ಖಂಡಿತ ಜಾಸ್ತಿ ಇದೆ. ಈ ಯಾತಕ್ಕೆ ಇದನ್ನ ಹೇಳಿದೆ ಅಂದ್ರೆ ಸಡನ್ ಆಗಿ ಫಿಟ್ ಮಾಡ್ಕೋಬಹುದು ನಾವು ಅಪ್ಪಾಜಿ. ಅಮ್ಮ ಎಲ್ಲಿವರೆಗೂ ಹೋಗುತ್ತೆ ವಿಷಯ ಅಂದ್ರೆ ಇದು ವಿಚಾರ ಏನಂದ್ರೆ ಉದ್ವೇಗದ ವಾತಾವರಣ ಆಗಿ ಮನೆಯಲ್ಲಿ ಒಬ್ರಿಗೊಬ್ರು ಕೋಪ ಆವೇಶ ಜಾಸ್ತಿ ಆಗತ್ತೆ ಹೊರತು ಶಾಂತತ್ವಾಗಿರಕ್ಕೆ ಆಗಲ್ಲ. ಹೌದು ಹೌದು. ಈ ಯಾಕಪ್ಪ ಈ ಥರ ಎಲ್ಲ ಮದುವೆ ಆಗೋ ಹುಡುಗಿ ನೀನು ಇನ್ನೂ ಇದೆಲ್ಲ ಈ ಥರ ಅಂತರ್ಚಿತ್ರ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗಮ್ಮ ಇದು? ಮದುವೆ ಸಟ್ಟಾದರೂ ಕಿತ್ತೋಗುವಂಥ ಮಟ್ಟಕ್ಕೆ ಮನೆ ಮಾಡ್ಕೊಂಡಿದ್ದೀರಾ ಅಂದರೆ ಅದೊಂದೇ ಕಾರಣ ಅಂತಲ್ಲ. ನಿಮ್ಮ ಮನೇಲಿ ಸತ್ತಿರೋ ಫೋಟೋ ಯಾವ್ದು ಹಾಕಿದ್ದೀರಾ? ಇಲ್ಲ, ಗೊತ್ತು, ಯಾವುದು ಹಾಕಿಲ್ಲ ನಾವು. ಓಕೆ. ನಿಮ್ದು ಪ್ರೋಗ್ರಾಮ್ ನೀನು ಅಮ್ಮ ನೀನು ಕರೆಕ್ಟಾಗಿ ನಿದ್ದೆ ಬರುತ್ತಾ ನಿಂಗೆ? ಅಂದ್ರೆ ಫಸ್ಟ್ ಎಲ್ಲ ಬರ್ತಾ ಇರಲಿಲ್ಲ ಗುರುಜಿ, ಇವಾಗ ನಿದ್ದೆ ಮಾಡ್ತೀನಿ. ಅಲ್ಲ, ನಿದ್ದೆ ಬರೋದು ಸ್ವಲ್ಪ ಸಮಯ ತಗೊಳುತ್ತಾ? ಸಡನ್ ಮಾಡ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ಅಂತ? ಸ್ವಲ್ಪ ಸಮಯ ತಗೊಳುತ್ತೆ, ಒಂದು ಅರ್ಧ ಗಂಟೆ. ಓಕೆ. ಈಗ ನಿದ್ದೆ ಬರಬೇಕಾ ಬರ್ಸ್ಕೋಬೇಕಾ? ನಿದ್ದೆ ಬರಬೇಕು. ಹಾಂ, ನೀನು ಬರ್ಸ್ಕೊತಾ ಇದೆಯಾ? ಮಲ್ಕೊಂಡು ವೆಯ್ಟಿಂಗ್ ಲಿಸ್ಟು ಬಂದ್ಬಿಟ್ರೆ ಸಾಕಪ್ಪ ನಿದ್ದೆ, ಮಲ್ಕೊಂಬಿಟ್ರೆ ಸಾಕಪ್ಪ ನಿದ್ದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನೀನು ಊಟದ ಶೈಲಿನೂ ಚೆನ್ನಾಗಿಲ್ಲ ನಿಂದು. ಯೋಚನೆ ಮಾಡ್ಕೊಂಡು ಬೇಜಾರು ಮಾಡಿಕೊಂಡು ಊಟ ನುಂಗ್ತಾ ಇದೆಯಾ, ಅಗಿತಾ ಇಲ್ಲ. ಹೌದು. ಹೌದಾ ಅಲ್ವಾ? ಹೌದು. ಆರೋಗ್ಯನೂ ಕೆಡಿಸ್ಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ನಿದ್ದೆ ಬಿಟ್ಟು ಈ ಮದುವೆ ಆಗೋದಕ್ಕೆ ಎಲ್ಲ ಪೂರ್ತಿ ಏನೇನು ಎಲ್ಲ ಇರಬೇಕು ಎಲ್ಲ ನೆಗೆಟಿವ್ ಮೈನಸ್ಸಿಗೆ ಬರ್ತದೆ. ಆಮೇಲೆ ಬಂದವ್ರು ಯಾರು ಒಪ್ಪಲ್ಲ, ಓದೋರು ಮತ್ತೆ ನಮ್ಗೆ ಫೋನ್ ಮಾಡಲಿಲ್ಲ ಅಂತ ಶಾಸ್ತ್ರ ಕೇಳೋದು ಯಾರು ತಪ್ಪು? ನಿನ್ನ ದೇಹವನ್ನು ನಿನ್ನ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದೇ ಹೆಣ್ಣಿನ ಮೊದಲನೆಯ ಬಂಡವಾಳ. ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂತಂದರೆ ಅಮ್ಮ ನೀನೇನೇ ಶ್ರೀಮಂತಿಕೆಯಿಂದ ದುಡ್ಡು ಕೊಟ್ಟರು ಚೆನ್ನಾಗಿ ಮದುವೆ ಮಾಡ್ತೀನಿ ಅಂದರು ಹುಡುಗ ಸೆಟ್ಟಾಗೋದು ಕಷ್ಟ ಆಗುತ್ತೆ. ಫಸ್ಟು ನೀನು ಸೌತ್ ವೆಸ್ಟ್ ಕಾರ್ನರ್ ಮನೆ ನಾನು ವಾಸ ಮಾಡೋಕ್ಕೆ ಸೂಕ್ತವಾಗಿದೆಯಾ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಯೋಚನೆ ಮಾಡಬೇಡ ಮದುವೆ ಇನ್ನು ಸ್ವಲ್ಪ ಲೇಟ್ ಆಗಲಿ. ನಿನ್ನ ಮನೆಯ ವಾಸಸ್ಥಾನದ ಹಣೆ ಬರವನ್ನು ಮೊದಲು ತಿಳ್ಕೊ. ಯಾರೋ ಹೇಳಿದ್ರು, ಭಟ್ರು ಹೇಳಿದ್ರು, ಪೂಜೆ ಮಾಡೋರು ಹೇಳಿದ್ರು, ಶಾಸ್ತ್ರ ಮಾಡೋರು ಹೇಳಿದ್ರು, ಇವರಿಗೆಲ್ಲ ಮನೆ ಬಗ್ಗೆ ಏನೂ ಗೊತ್ತಿರಲ್ಲ, ಏನೋ ಒಂದು ಹೇಳ್ಬಿಟ್ಟು ಕೈ ತೊಳ್ಕೊಳ್ತಾರೆ. ಆದರೆ ಇದು ಸರಿಯಾದ ರೀತಿ ಯಾವುದು ಅಂತ ತಿಳ್ಕೊಳ್ಳೋ ಪ್ರಯತ್ನ. ನೀನು ಶ್ರವಣ ನಕ್ಷತ್ರಕ್ಕೆ ಹುಟ್ಟಲು ಕಾರಣವೇನು? ಇದು ನಿಮ್ಮ ವಂಶದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಇದಿಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಆಯಸ್ಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಮರಣ ಮತ್ತು ಶಾಸ್ತ್ರ ಹೇಳೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ರಿಂದಾಗಿ ಕೆಲವೊಮ್ಮೆ ಏನಾಗುತ್ತೆ, ಅಕಾಲಿಕ ಮರಣ ಅಥವಾ ಗಂಡಾಂತರ ಈ ಥರದ್ದೇನಾದರೂ ಜಾತಕದಲ್ಲಿ ಕುಂಡ್ಲಿಯಲ್ಲಿ ನೋಡಿದಾಗ ಅವರು ಪರಿಹಾರವನ್ನು ಸೂಚಿಸ್ತಾರೆ. ಪರಿಹಾರವನ್ನು ಸೂಚಿಸಿದ ತಕ್ಷಣ ಗಂಡಾಂತರ ಅನ್ನೋದು ಪೋಸ್ಟ್ಪೋನ್ ಆಗುತ್ತೆ ಅಂತನ, ಅದು ಗಂಡಾಂತರದಿಂದ ತಪ್ಪಿಸ್ಕೊಳ್ಬೋದು ಅಂತನ, ಹೆಂಗೆ ಅರ್ಥೈಸ್ಕೋಬೇಕು? ಇಲ್ಲಿ ಒಂದೊಂದು ಸಲ ತುಂಬ ಮೈಕೈ ನೋವ್ತಾ ಇದೆ, ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಏನೋ ಒಂದು ವೇದನೆ ಹೇಳ್ತಾರೆ. ಎಲ್ಲ ಫಂಕ್ಷನ್ಗೆ ಹೋಗಿ ಬಂದು ಏನೋ ಒಂದು ಹೌದಲ್ಲ, ತುಂಬ ಹಿಂಗೆಂಗೋ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಅಂತೇಳಿ, ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಏನೋ ಒಂದು ದೃಷ್ಟಿ ತೆಗೆದೋ ಏನೋ ಒಂದು ಮಾಡ್ತಾರೆ, ಚೇಂಜ್ ಆಗ್ತದೆ. ಅದು ಹೇಗೋ ಚೇಂಜ್ ಆಗುತ್ತೆ. ಒಟ್ಟಿನಲ್ಲಿ ಮನಸ್ಸಿಗೇನೋ ಏನೋ ಒಂದು ಮಾಡಿದ್ರು ಒಳ್ಳೇದಾಗತ್ತೆ, ಮನಸ್ಸಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಚೇಂಜ್ ಆಗುತ್ತೆ. ಸೊ ಹಾಗೆ ನಿನಗೆ ಇಷ್ಟು ವಯಸ್ಸಿಗೆ ಗಂಡಾಂತರ ಇದೆ ಅಂತ ಕುಂಡಲಿ ಜಾತಕದಲ್ಲಿ ಬರೀತಕ್ಕಂತಹ ವಿಚಾರ ನಿಜವಾಗ್ಲೂ ಹೇಳ್ತೀನಿ, ಅವರಲ್ಲಿ ಸುಳ್ಳು ಬರೆದಿದ್ದಾರೆ ಅಂತ ಪ್ರಶ್ನೆ ಅಲ್ಲ. ವಿಷಯ ಇಷ್ಟೇ ಅಮ್ಮ, ಎಲ್ಲೋ ಇರ್ತಕ್ಕಂಥ ಪೌರೋಹಿತರು ಅಥವಾ ಯಾರೋ ಶಾಸ್ತ್ರ ಹೇಳೋರು ಒಂದು ಜಾತಕ ಕುಂಡಲಿನ ಬರೀಬೇಕಾದ್ರೆ ನಿಜವಾದ ವಿಚಾರ ವಾಸಸ್ಥಳದ ಮೇಲೆ ಮಗುವಿನ ಭವಿಷ್ಯ ನಿಂತಿರುತ್ತೆ ಅಂತ ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಇನ್ನೂ ಗೊತ್ತಾಗಿಲ್ಲ ಇಲ್ಲಿವರೆಗೂ. ಮನುಷ್ಯ ಮಗು ದೊಡ್ಡವರಾದಿ ಚಿಕ್ಕವರಾದಿ ಮರಣ ಆಗಿರ್ಬೋದು, ಹುಟ್ಟೋದಾಗಿರ್ಬೋದು, ನೆಮ್ಮದಿ ಇಲ್ಲದೇದಾಗಿರ್ಬೋದು, ಏನೇ ಆದರೂ ವಾಸಸ್ಥಳದ ಮೇಲೆ ನಿಖರವಾದ ಮಾಹಿತಿ ಇದೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅದು ಗೊತ್ತೇ ಆಗಿಲ್ಲ ಇವತ್ತಿನವರೆಗೂ. ನಾಳೆಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಅದನ್ನ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಇವರು ಒಂದು ಟೆಕ್ನಿಕಲ್ ಆಗಿ ತಾಂತ್ರಿಕವಾದ ರೀತಿಯಲ್ಲಿ ಮ್ಯಾಜಿಕ್ ಮಾಡಿ ಹೇಳ್ತಾರೆ. ಅದು ಸಕ್ಸಸ್ ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಆದರೆ ಮಂತ್ರ ಹೇಳೋದ್ರಿಂದ, ಪೂಜೆ ಮಾಡೋದ್ರಿಂದ ಮನುಷ್ಯನ ಆಯಸ್ಸನ್ನು ನಿಲ್ಲಿಸ್ತೀನಿ, ಬದಲಾವಣೆ ಮಾಡ್ತೀನಿ ಅಂದರೆ
ನಾವು ಇಂಡಿಯಾದಿಂದ ಹೊರದೇಶಕ್ಕೆಲ್ಲ ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಹೌದಲ್ಲ? ಬದುಕಬೇಕು ಅನ್ನೋ ಆಸೆಗೆ ಹೊರದೇಶಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ರೋಗಗಳು ಬಂದಾಗ. ಸೊ ಹಾಗಿದ್ದ ಮೇಲೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರಬೇಕಾದ್ರೆ ಮನುಷ್ಯನ, ಮಗುವಿನ, ಯಾರದೇ ಆಗಿರಲಿ, ಆಯಸ್ಸಿನ ಪ್ರತಿ ಆರೋಗ್ಯದ ಮನಸ್ಸಿನ ಸ್ಥಿತಿ ಇರೋದು ವಾಸಸ್ಥಳದಲ್ಲಿ ಮಾತ್ರನೇ ವಿನಃ ಬರೆಯೋ ಜಾತಕ ಕುಂಡಲಿಯಲ್ಲಿ ಬರ್ಲಿಕ್ಕಿಲ್ಲ. ರೈಟ್ ಗುರುಗಳೇ. ಪುಷ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವ್ರಿಗೆ. ನಮಸ್ಕಾರ ಮೇಡಮ್. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಪುಷ್ಪ ಅವ್ರಿಗೆ? ಹೌದು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ತಂಗಿ ಬಗ್ಗೆ? ಹೌದು. ಸ್ವಲ್ಪ ಜೋರಾಗಿ ಮಾತಾಡಿ. ತಂಗಿ ಹೆಸರು ಹೇಳಿ. ಯಶಸ್ವಿನಿ. ಯಶಸ್ವಿನಿ. ಅವ್ರ ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾಂ ಹೇಳಿಮ್ಮ. ಅದೇ ನನ್ನ ತಂಗಿ ಬಗ್ಗೆನೇ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಮದುವೆ ಆಗಬೇಕಾ? ಹೌದು ಗುರುಜಿ. ಎಷ್ಟು ವಯಸ್ಸು? ಇವಾಗ 29 ವರ್ಷ ಒಳಗೆ. ಏನು ಮಾಡ್ತಿದ್ದಾಳೆ ಅವಳಿಗೆ? ಕೆಲ್ಸಕ್ಕೆ ಹೋಗ್ತಿದ್ದಾಳಾ ಏನು? ಇಲ್ಲ ಗುರುಜಿ, ಡಿಗ್ರಿ ಮಾಡಿದ್ದಾಳೆ, ಮನೆಯಲ್ಲೇ ಇದ್ದಾಳೆ. ಯಾಕೆ ಕೆಲ್ಸಕ್ಕೆ ಕಳಿಸ್ಬೇಕು ಅಂತನಾ ಮದುವೆ ಮಾಡಬೇಕು ಅಂತನಾ? ಏನು ತೀರ್ಮಾನ? ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೆ ಆಗ್ತಾ ಇಲ್ಲ. ಇಂಟ್ರೆಸ್ಟ್ ನಿಮಗಿಲ್ವಾ ಅವಳಿಗಿಲ್ವಾ? ಅವಳಿಗಿಲ್ಲ. ಏನಕ್ಕೆ? ಕೆಲ್ಸಕ್ಕೆ ಹೋಗಕ್ಕೆ? ಹೌದು. ಓಕೆ. ಅವಳು ಮದುವೆ ಆಗಕ್ಕೂ ಇಂಟ್ರೆಸ್ಟ್ ಇಲ್ಲ ಗುರುಜಿ. ಅಲ್ಲ, ನಾನು ಒಂದು ವಿಚಾರ, ನಿಮ್ಮ ತಂಗಿಯರು ನಿಮ್ಮಲ್ಲಿರೋದಾ, ನಿಮ್ಮ ಅಲ್ಲಿ ತಾಯಿ ಹತ್ರ ಇರೋದಾ? ತಂದೆ ತಾಯಿ ಜೊತೆ ಇರುತ್ತೆ. ಅವಳು ಯೋಚನೆ ಮಾಡಿಕೊಂಡೇ ಪ್ರಪಂಚದಲ್ಲಿ ನನ್ನಂಥವಳು ಯಾರು ಇರಬಾರ್ದು, ನನ್ನಂಥ ಮನುಷ್ಯನ ಹುಟ್ಟಬಾರ್ದು ಅನ್ನೋ ಮಟ್ಟಕ್ಕೆ ಅವಳು ಯೋಚನೆ ಮಾಡೋ ಮಟ್ಟಕ್ಕೆ ಹೊಟ್ಟೋಗಿದ್ದಾಳೆ. ಮದುವೆ ಯಾರಿಗೆ ಮಾಡ್ತೀರಮ್ಮ ನೀವು? ಅಮ್ಮ, ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಇದೆಯಾ ಮೊದಲು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ ತಂದೆ ಎಲ್ಲಿದ್ದಾರೆ? ಅವರು ನಮ್ಮ ತಂದೆ ತಾಯಿ, ನನ್ನ ತಂಗಿನೂ ಇದ್ದಾರೆ. ಏನು ಮಾಡ್ತಾರೆ ನಿಮ್ಮಪ್ಪ? ಅವರು ವ್ಯವಸಾಯ ಮಾಡೋದು. ಓಕೆ. ನಿಮ್ಮ ತಂದೆಗೆ ಇದೆಲ್ಲ ತಿಳ್ಕೊಳ್ತಕ್ಕಂಥದ್ದು ಅಭ್ಯಾಸ, ತಿಳ್ಕೋಬೇಕು ಅನ್ನೋದು ನಂಬಿಕೆ ಇದೆಯಾ ನಿಮ್ಮಪ್ಪಂಗೆ? ಇದೆ ಗುರುಜಿ. ಸೊ ಆಗಿದ್ದ ಮೇಲೆ ಇಷ್ಟು ವರ್ಷ ಆದರೂ ಕೂಡ ನನ್ನ ಮಗಳು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ಯಾಕೆ ತಿಳ್ಕೊಂಡಿಲ್ಲ? ನಮಗೂ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ಗುರುಜಿ. ಅಲ್ಲ, ನಿಮಗೆಲ್ಲ ದೇಶದಲ್ಲೇ ಗೊತ್ತಾಗಿಲ್ಲ, ನಿನಗೆಲ್ಲಮ್ಮ ಗೊತ್ತಾದ್ದು ಒಬ್ಬಳಿಗೋಸ್ಕರ. ಈ ವಿಚಾರನೇ ಹೊಸ್ದು, ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ಓಪನ್ ಆಗ್ತಾ ಇರೋದು, ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಎಲ್ಲಿದೆ ಇಲ್ಲಿ ಅಲ್ವಾ? ಈಗ ನಿಮ್ಮ ತಂದೆ ಜಮೀನಿನಲ್ಲಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಅಮ್ಮ ಕೇಳಿಸ್ಕೊತಿದ್ಯಾ? ಕೇಳಿಸ್ಕೊಳ್ತೇವೆ. ಅಣ್ಣ ತಮ್ಮ ಎಷ್ಟು ನಿಮಗೆ? ಇಲ್ಲ, ನಾವಿಬ್ಬರೇ ಗುರುಜಿ. ಹುಟ್ಟೇ ಇಲ್ವಾ ಅಣ್ಣ ತಮ್ಮ? ಇಲ್ಲ, ತೀರೋದ್ರು. 7 ತಿಂಗಳು ಇತ್ತು ಮಗು. ಅದೇ ಅಣ್ಣಮ್ಮ, ಅದೇ ಸ್ಟೋರಿ ಬೇಕಾಗಿರೋದು. ಈ 7 ತಿಂಗಳಿಗೆ ಅಕಸ್ಮಾತ್ ಅದೇ ಆಯ್ತಾ? ಅವರೇ ನಿಮ್ಮ ತಾಯಿನೇನೋ ಇದು ಮಾಡ್ಕೊಂಡ್ರ? ಇಲ್ಲ, ಮಗು ಹಾಸ್ಪಿಟ್ಲಲ್ಲಿ ತೀರೋಯ್ತು ಗುರುಜಿ. ಅದನ್ನು ಎಲ್ಲ ಹಾಕಿದ್ರಿ? ಜಮೀನಲ್ಲೇ ಹಾಕಿದ್ರು. ಈಗ ಅದಕ್ಕೇನು ವ್ಯವಸ್ಥೆ ಏನೂ ಆಗಲಿಲ್ವಾ? ಮಾಡೋದು ಬಿಡೋದು ಇದಿಲ್ಲ, ಅಭ್ಯಾಸ ಇಲ್ವಾ ಮಾಡುವಂಥದ್ದು? ಮಗು ಅಲ್ವಾ ಬಿಡುವಂತ ಸುಮ್ಮನೆ ಆಗ್ಬಿಟ್ರಾ? ಇಲ್ಲ, ಅದೆಲ್ಲ ಮಾಡಿದ್ವಿ ಗುರುಜಿ. ಗೋಕರ್ಣಕ್ಕೆ ಹೋಗಿ ಅಮ್ಮ, ಮಗುಗೋಸ್ಕರ ಗೋಕರ್ಣಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲಮ್ಮ. ಮಗುನ ಎಲ್ಲ ಹಾಕಬೇಕು ಅಂತ ತಿಳ್ಕೊಳ್ಳಿಲ್ವಲ್ಲ ತಾಯಿ? ಹುತ್ತದ ಹತ್ರ ಹಾಕಬೇಕು. ಅದೇನು ದೊಡ್ಡದ ಮಗುದು? ಇಲ್ಲ, ಹುತ್ತಕ್ಕೆ ಹಾಕಿರೋದು ಗುರುಜಿ. ಸರಿ, ಈಗ ಏನಕ್ಕಾಯ್ತು ಅಂತ ತಿಳ್ಕೊಳ್ಳಿಲ್ವಲ್ಲ? ಯಾಕೆ 7 ತಿಂಗಳಿಗೆ ಮಗು ಹೋಯ್ತು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಯಾರು ಹೇಳೂ ಇಲ್ಲ, ಬಗ್ಗೆ ತಿಳ್ಕೊಳ್ಳಿ. ಇದನ್ನು ತಿಳ್ಕೊಳ್ಳಿ ಫಸ್ಟು. ಯಾಕೆಂದರೆ ಈ ಮಗು ತಲೆ ಮೇಲೆ ಕಲ್ಲು ಹಾಕಬೇಡಿ. ಇವಳಿಗೆ ಮದುವೆ ಆದರೂ ಒಂದೇ, ಆಗದೇ ಇದ್ದರೂ ಒಂದೇ. ಈಗ ನೀವೇ ಅರ್ಥ ಮಾಡ್ಕೋಬೇಕು ಮದುವೆ ಮಾಡೋದು ಸರಿನಾ ಅಂತ. ಹಿಂಗೆ ಎಲ್ಲ ತಪ್ಪುಗಳನ್ನೆಲ್ಲ ಇಟ್ಕೊಂಡು ಮುಚ್ಚಿ ತಲೆ ಮೇಲೆ ಹಾಕಿ ಮದುವೆಗಳು ಮಾಡಿಬಿಟ್ರೆ ಹೇಗಮ್ಮ? ಜ್ಯೇಷ್ಠ ನಕ್ಷತ್ರದ ಮಗು ನಿಮ್ಮ ಜಮೀನಲ್ಲಿರ್ತಕ್ಕಂಥ ನಿಮ್ಮ ತಂದೆ ಕೇಳು. ಹುತ್ತ ಇರುವಂಥ ಜಾಗವನ್ನು ಹೇಗೆ ಅಕ್ವೈರ್ ಮಾಡಿ ಅದನ್ನು ನಾಶ ಆಗಿರ್ತಕ್ಕಂಥ ಸತ್ಯವನ್ನು ಕೇಳು ಫಸ್ಟು. ಅದನ್ನು ರಿಪೇರಿ ಮಾಡ್ಕೊಳ್ಳಿ. ಅದಕ್ಕೆ ಮಗು ಹೋಗಿರೋದು ಒಂದು. ಎರಡನೇದು, ಜ್ಯೇಷ್ಠ ನಕ್ಷತ್ರ ಮಗು ಹುಟ್ಟಿದ ಮೇಲೆ ಮಗು ಒಂದೇ ಇರುತ್ತೆ, ಹಿಂದೆ ಮುಂದೆ ಮಕ್ಕಳು ಹುಟ್ಟಿದ್ರು ಉಳಿಯಲ್ಲ. ಈ ಸತ್ಯ ತಿಳ್ಕೋಬೇಕು. ಇದು ಯಾರು ಹೇಳಲ್ಲ. ಗಾಬರಿ ಆಗೋದು ಬೇಡ. ಮದುವೆ ಮಾಡೋದು ಮುಖ್ಯ ಅಲ್ಲ. ಇನ್ನೂ 1 ವರ್ಷ ಲೇಟ್ ಆಗಲಿ ತೊಂದರೆ ಇಲ್ಲ. ಹೆಂಗೆಂಗೋ ಮದುವೆ ಮಾಡಿ ತಳ್ಳಿಬೇಡಿ ಆಚೆಗೆ. ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಕರೆಕ್ಟಾಗಿ ಮಾಡಿ. ಎಲ್ರಿಗೂ ಒಳ್ಳೆಯದಾಗತ್ತೆ, ನಿನಗೂ ಸೇರಿ. ಒಬ್ಬ ವ್ಯಕ್ತಿಯ ಜೀವನದ ಆಗು ಹೋಗುಗಳಿಗೆ, ಆತನ ಭವಿಷ್ಯಕ್ಕೆ ಈ ಮನೆ ಅನ್ನೋದು ಹೇಗೆ ಕಾರಣ ಅನ್ನೋದನ್ನು ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಗುರುಜಿ ಏನಂತೀರಿ? ಈಗ ವಿಷಯಕ್ಕೆ ಬರೋದಾದರೆ, ಮನಸ್ಸಿನ ಮೂಲ ತಾಣ, ಶಾಂತಿಗೆ ಮೂಲ ತಾಣ ಮನೆಯ ಆಸು ಅಂತ ಹೇಳ್ತಾರೆ. ನೆಲ ಆಸು ಅಂತ ಏನು ಹೇಳಿದ್ವಿ, ಅದು
ಯಾವ ರೀತಿಯಾಗಿ ಮನಸ್ಸಿನ ಶಾಂತಿಯನ್ನು ತರೋದಕ್ಕೆ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಮನಸ್ಸಿನ ಶಾಂತಿ ರೂಪ ಯಾವಾಗಲೂ ಇರಬೇಕು. ಆ ಶಾಂತಿ ರೂಪ ಇರೋದಕ್ಕೆ ಒಂದು ಸಮಸ್ಯೆ ಆಗ್ತಾ ಇದೆ ನಮಗೆ. ಏನು, ಓದ್ ಜನ್ಮದಲ್ಲಿ ನಾನು ಯಾರಿಗಾರು ಏನಾದ್ರು ಮಾಡಿಬಿಟ್ಟಿದ್ನಾ, ನಂಬರ್ 1. ಮುಂದಕ್ಕೆ ಏನಾಗ್ಬಿಡ್ತೀನೋ, ನಂಬರ್ 2. ಈಗ ನಾನು ಏನು ಮಾಡಲಿ, ಯಾರ ಹತ್ರ ಕೇಳಲಿ? ಈ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥದ್ದು, ಭೂತ ಭವಿಷ್ಯ ವರ್ತಮಾನ ಏನು ಹೇಳ್ತಕ್ಕಂಥದ್ದು, ಇದಿಷ್ಟು ಮನೆಯಲ್ಲೇ ಅವಾಗ ಕಾಡ್ತಾ ಇರುತ್ತಮ್ಮ. ಇದನ್ನು ಎಲ್ಲೂ ತಿಳ್ಕೊಳಕ್ಕಾಗಲ್ಲ. ಇದು ಮನೆಯೇ ತಿಳಿಸ್ಬೇಕು. ಯಾರೋ ಹೇಳಿದ್ದು, ನೀನು ಏನೋ ಆಗಿದ್ದೆ, ಓದ್ ಜನ್ಮದ ಅದು ಮಾಡಿದ್ದೆ, ಇದು ಯಾವ ಕಾರಣಕ್ಕೂ ಒಂದು ಕಡೆ ಸೈಡ್ ಆದರೂ, ಸತ್ಯ ಇದ್ದರೂ ಸತ್ಯ ಇಲ್ಲದೆ ಇದ್ದರು, ನಿಮಗೆ ನಿಖರವಾಗಿ ನಿಮ್ಮ ಮನಸ್ಸಲ್ಲಿ ಅದೇ ಮೂಡುತ್ತೆ, ನೀನು ಹಿಂಗಾಗಿತ್ತೆ, ಇದು ಹಂಗಾಗೋದಕ್ಕೆ ಸರಿ ಮಾಡ್ಕೊಳೋದು, ಅದೇ ಜ್ಞಾನೋದಯಕ್ಕೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ನಮ್ಮ ನೆಲದಲ್ಲಿ ವಾಸ ಮಾಡುವ ಮನೆಯ ನೆಲದಲ್ಲಿ ಈ ಒಂದು ಶಕ್ತಿ ಇರುತ್ತೆ ಅಂತಕ್ಕಂಥ ಒಂದು ಸತ್ಯವನ್ನು ಈಗ ಒಂದು ತೋರ್ಸೋಣ. ಒಂದು ವಿಡಿಯೋ ಮೂಲಕ ಮನೆ ಒಳಗಡೆ ಆಸು ಮಟ್ಟಕ್ಕಿರುತ್ತೆ, ಗಾರೆ ಗೊತ್ತು, ಮಜಾಕ್ ಹಾಕ್ಸೋದು ಗೊತ್ತು, ಏನೇನೋ ಇರುತ್ತಲ್ಲ ಡಿಸೈನು. ಆದರೆ ಈ ನೆಲ ಹಾಸಿನಲ್ಲಿ ಏನೆಲ್ಲ ಶಕ್ತಿ ಕೊಡುತ್ತೆ ಅಂತ ನೋಡಿದಾಗ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ಈಗ ಮನೆಯನ್ನು ಸ್ವಲ್ಪ ನಿಧಾನವಾಗಿ ಪ್ರತಿಯೊಬ್ಬರು ಗಮನಿಸಿ, ಮನೆಯ ಹೊರಗಡೆ ಕಾಣಿಸುವಂತಹ ಅಂದ ಚಂದದಿಂದ ಮನೆ ಶುಭವನ್ನು ತೋರಿಸುತ್ತೆ. ಕಾಂಪೌಂಡ್ ಹಾಕೋದ್ರಲ್ಲಿ ಇನ್ನೂವರೆಗೂ ನಮ್ಮ ದೇಶದಲ್ಲಿ ಕಾಂಪೌಂಡ್ ಈ ಥರನೂ ಹಾಕಬಹುದಾ ಅಂತ ನೋಡಿದ್ರೆ ಸ್ವಲ್ಪ ಅರ್ಥ ಆಗತ್ತೆ. ಗೋಡೆ ಹಾಕಬೇಕು, ಕಾಂಪೌಂಡ್ ಹಾಕಬೇಕು ಅಂತ ಮನೆ ಕಟ್ಟಿಸ್ಬಿಡ್ತಾರೆ. ಈ ಕಾಂಪೌಂಡ್ ಇರತಕ್ಕಂಥ ಸತ್ಯವನ್ನು ತಿಳಿತಾ ಹೋದರೆ ಭಾರತ ದೇಶದ ಇತಿಹಾಸದಲ್ಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಯಾಕೆ ಕಾಂಪೌಂಡ್ ಆ ರೀತಿ ಕಟಿಂಗ್ ಕೊಡಬೇಕು, ಇದರಿಂದ ಏನೆಲ್ಲ ಸತ್ಯ ಇದೆ. ಸುಮ್ಮನೆ ಕಾಂಪೌಂಡ್ ಹಾಕ್ಬಿಡೋದು, ಜನಕ್ಕೆ ಅದೇ ಗೊತ್ತಿರುತ್ತಾನೆ, ಕಾಂಪೌಂಡ್ ಹಾಕ್ಬಿಡೋದು. ಆದರೆ ಈ ಕಾಂಪೌಂಡು ಯಾವ ರೀತಿಯಲ್ಲಿ ಅದಕ್ಕೊಂದು ಅರ್ಥ ಏನಿದೆ, ಅದರ ಕಲರ್ಗಳಲ್ಲಿ ಯಾಕೆ ಅಷ್ಟೊಂದು ವಿಭಿನ್ನವಾಗಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸತ್ಯವನ್ನು ನೋಡ್ತಕ್ಕಂಥ ಜೊತೆಗೆ ಕಿಟಕಿಯನ್ನು ನೇರವಾಗಿ ಮೇಲವರೆಗೂ ಗಮನಿಸ್ಕೊಳ್ತಾ ಹೋಗಬಹುದು. ಎಲ್ಲಿವರೆಗೂ ಕೆಳಗಡೆ ಭೂಮಿಯಲ್ಲಿ ಮನೆಯನ್ನು ಕಟ್ಟಿ ಮನೆಯ ಮೇಲುಗಡೆ ಚಾವಣಿ ಎಂಡಾಗಬೇಕು, ಮಣ್ಣಿಂದ ಸ್ಟಾರ್ಟ್ ಆಗಿ ಮಣ್ಣಿಲ್ಲ ಎಂಡಾಗಬೇಕು. ಇದು ಮಾಡಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು ಅಂತ ಪ್ರಶ್ನೆ. ಈಗ ಅದೇ ರೀತಿ ಔಟ್ಲುಕ್ ನೋಡಿದಂತಹ ಒಂದು ಲೆಕ್ಕದಲ್ಲಿ ಒಳಗಡೆ ಇರತಕ್ಕಂತಹ ದ್ವಾರಗಳನ್ನು ನಾವು ಗಮನಿಸ್ತಾ ಹೋದಾಗ, ಆ ದ್ವಾರ ಈಗ ನೋಡಿ, ಇದನ್ನು ನೆಲಹಾಸು ಅಂತ ಹೇಳ್ತಾರೆ. ಮುಖ್ಯ ದ್ವಾರದಿಂದ ಹಿಂಬಾಗಿಲು, ಇದು ಎಲ್ಲರೂ ಮಧ್ಯದಲ್ಲಿ ಸ್ವಲ್ಪನಾರು ಡಿಸ್ಟರ್ಬ್ ಇದೆಯಾ ನೋಡಮ್ಮ, ಈ ರೀತಿ ಮನೆಯನ್ನು ಕಟ್ಟಲೇಬೇಕು ಅಂತಕ್ಕಂತಹ ವಿಚಾರ ನೋಡ್ತಾ ಇದ್ರೆ ಎಷ್ಟು ಖುಷಿ ಕೊಡುತ್ತೆ, ಮನಸ್ಸಿಗೆ ಶಾಂತಿ ಬರ್ತಾ ಇಲ್ವಾ? ಖಂಡಿತ. ಇದು ಈ ಮನೆಯನ್ನು ಮಾಡಿಸ್ತಕ್ಕಂಥ ಉದ್ದೇಶ, ನಾವು ಯಾವ ಕಾರಣಕ್ಕೂ ಉಸಿರಾಟವನ್ನು ಪ್ರಕ್ರಿಯೆಯಾಗಿ ತಗೊಂಡು ಹೋಗಬೇಕು ಅಂದರೆ, ಈಗ ಮುಂಭಾಗದಿಂದ ಹಿಂಬಾಗಲು, ಹಿಂಬಾಗಲಿಂದ ಮುಂಭಾಗಲು ತೋರಿಸ್ತಾ ಇರ್ತಕ್ಕಂಥ 2 ರೀತಿಯಲ್ಲಿ ಇರ್ತಕ್ಕಂಥ ಈ ಮನೆ ನಿಂತ್ಕೊಂಡು ಯಾವುದೋ ಡಿಸ್ಟರ್ಬ್ ಕಾಣಿಸ್ತಾ ಇದೆ, ಎಷ್ಟು ವಿಶಾಲತೆಯಾಗಿ ಕಾಣಿಸ್ತಾ ಇದೆ, ಎಷ್ಟು ಮನಸ್ಸು ಖುಷಿ ಕೊಡುತ್ತೆ. ಇಂತಹ ಒಂದು ವಿಚಾರವನ್ನು ನಾವು, ಭಗವಂತ ನಮಗೆ ನೆಲಹಾಸಿನಲ್ಲಿ ಇಷ್ಟು ಶಕ್ತಿ ಕೊಡುತ್ತೆ, ಮನಃಶಾಂತಿ ಕೊಡುತ್ತೆ ಅಂದರೆ ಮನೆಯಲ್ಲಿ ಯಾಕೆ ನಾವು ಅಳವಡಿಸ್ಕೋಬಾರ್ದು? ಇದಿನ್ನೂ ಕೆಲವು ಭಾಗಗಳನ್ನ ಮುಂದುವರೆದ ಭಾಗ ತೋರಿಸ್ತಾ ಹೋಗ್ತೀನಿ, ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ತೋರಿಸಿದ್ದು. ಈ ಒಂದು ಶಾಂತಿ ಮನಸ್ಸಲ್ಲಿ ಕೊಡಬೇಕಾದ್ರೆ ಈ ಮನೆಯಲ್ಲಿ ಇರ್ತಕ್ಕಂತಹ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಪ್ರತಿಯೊಬ್ಬರು ತಿಳ್ಕೋಬೇಕು. ಮನೆ ಕಟ್ಸೋದು ಮುಖ್ಯ ಅಲ್ಲ, ಮನೆ ಹೇಗಿರಬೇಕು, ನೆಲ ಹೇಗಿರಬೇಕು, ಕಿಟಕಿ ಬಾಗಿಲಲ್ಲಿ ಏನು ಶಕ್ತಿ ಇರಬೇಕು, ಮುಂಭಾಗದಲ್ಲಿರ್ತಕ್ಕಂಥ ಬಾಗಿಲು 2 ಕಿಟಕಿ ಆ ಕಡೆ ಈ ಕಡೆ, ಹಿಂಭಾಗದಲ್ಲಿ ಒಂದೇ ಸೈಡಲ್ಲಿ ಒಂದೇ ಕಿಟಕಿ ಮಾತ್ರ ಬರುತ್ತೆ, ಅದಕ್ಕೆ ಇನ್ನೊಂದು ಕಡೆ ಯಾಕೆ ಕೊಡಬಾರ್ದು, ಈ ಥರ ಎಲ್ಲ ಕುತೂಹಲಕರವಾದ ವಿಚಾರಗಳಿರುತ್ತೆ. ಒಂದೊಂದು ಭಾಗಗಳು ನಿಮ್ಗೆ ಅರ್ಥ ಹೋಗುತ್ತೆ. ತೋರಿಸೋಣ, ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ಕೊತೀನಿ. ಈಗ ನಾವು ಈ ಮನೆಯನ್ನು ನೋಡ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಮನಸ್ಸಿಗೆ ಖುಷಿ ಕೊಡುತ್ತಾ, ಹೇಗಿರುತ್ತಮ್ಮ? ಖಂಡಿತ ಖುಷಿ ಕೊಡುತ್ತೆ, ಹೌದಲ್ವಾ? ಈಗ ನಮಗೆ ಜ್ಞಾನೋದಯ ಆಗಬೇಕು ಅಂದರೆ ಎಲ್ಲಿ ಹೋಗೋದು, ಯಾವ ತಪಸ್ ಮಾಡೋದು, ಎಲ್ಲೂ ಕೂತ್ಕೊಳ್ಳೋದು, ನಾವು ಯಾವ ಕಾಡಲ್ಲಿ ಕೂತ್ಕೊಳ್ಳೋದು, ನಾವೆಲ್ಲ ಮಾಡೋಕ್ಕಾಗತ್ತಾ? ಸಂಸಾರ ಕಟ್ಕೊಂಡಿದ್ದೀವಿ, ನಮಗೆಲ್ಲ ಅರ್ಥ ಆಗ್ತಾ ಇದೆ. ಆದರೆ ನಮ್ಮ ಮನೆಯಲ್ಲೇ ನಮಗೆ ಜ್ಞಾನೋದಯ ಆಗ್ತಕ್ಕಂಥ ಒಂದು ಶಕ್ತಿ ಭಗವಂತನ ತೇಜಸ್ಸು ಅಂತ ಹೇಳ್ತೀವಿ. ಇದಕ್ಕೆ ಮನೆ ಅನ್ನೋದು ಯಾವುದು? ಭಗವಂತನ ತೇಜಸ್ಸು. ಅಂದರೆ ಭಗವಂತ ಯಾವ ರೂಪದಲ್ಲಿ ನಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ನೆಲ ಆ ಭಗವಂತನ ತೇಜಸ್ಸನ್ನು ತೋರಿಸುತ್ತಂತೆ. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಬೇಕು, ದೇವ್ರ ದರ್ಶನ ಮಾಡಬೇಕು ಅನ್ನೋದಕ್ಕೆ ವಿಚಾರವಾಗಿ ನಮ್ಮ ಮನೆಯಲ್ಲೇ ಭಗವಂತನ ಮಲಗಿಸಿದ್ದೀವಿ, ನಮ್ಮ ಮನೆಯಲ್ಲೇ ಭಗವಂತ ಮಲಗಿದ್ದಾರೆ, ಅದು ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ. ಈ ಒಂದು ಮನಸ್ಥಿತಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ
ಅದು ಅರ್ಥವಾದಾಗ ಶಾಂತಿ ಯಾಕಿರಲ್ಲ. ಬುದ್ಧಿ ಹೇಳಕ್ಕೆ ಹೋಗ್ತೀವಿ ನಾವು, ನೀನು ಹಿಂಗಿರಬೇಕು, ನೀನು ಕೋಪ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಅಂತ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಆದರೆ ಬುದ್ಧಿ ಹೇಳೋದಲ್ಲ, ಅದೇ ಆಟೋಮೆಟಿಕ್ ಆಗಿ ಅವರಲ್ಲೇ ಬುದ್ಧಿ ಜ್ಞಾನೋದಯ ಉತ್ಪತ್ತಿ ಆಗಬೇಕು. ಇದು ಮನೆ ಕೊಡುತ್ತೆ. ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನೂ ಕೂಡ ಮನೆಯನ್ನು ಕೊಡುತ್ತೆ. ಆದರೆ ಎಲ್ಲೋ ಕೂತ್ಕೊಂಡಿರ್ತಕ್ಕಂಥ ಪುರೋಹಿತನಾದವನು 60 ವರ್ಷ 80 ವರ್ಷ ಅಂತ ಆಯಸ್ಸು ಅಂತ ಕೊಟ್ಟಾಗ ಮನೆಯಲ್ಲಿ ವಿಚಾರ ವಿಚಿತ್ರವಾಗಿದ್ದಾಗ ದುರ್ಮರಣ ಆದಾಗ ಕತೆ ಏನು? ಇವಾಗ ಕರೆನಲ್ಲಿ ಏನು ಹೇಳಿದ್ರು, 7 ತಿಂಗಳು ಮಗು ಹೋಯ್ತು ಅಂದರು. ಈಗ ಅದಕ್ಕೆ ಪುರಾವೆ ಇಲ್ಲ. ಏನೋ ಆಯ್ತು ಹೋಯ್ತು, ಕಾರಣ ಕೊಟ್ರಷ್ಟೇ, ಮುಚ್ಚಾಯ್ತು. ನೆಕ್ಸ್ಟ್ ಇರೋ ಜನ ಹೇಗೆ ಅದು ಅನುಭವಿಸ್ಬೇಕು, ಅದ್ರ ಸತ್ಯ ತಿಳ್ಕೊಬೇಕಲ್ಲ. ಈಗ ಮಗು ಮನೆಯಲ್ಲಿ ಒಂದು ತೊಂದರೆ ಆಗಿದೆ, ಒಂದು ಈ ಥರ ತೊಂದರೆಯಾಗಿ ಇದಾಗ್ತಕ್ಕಂಥ ಯಾವುದೇ ಒಂದು ವಿಚಾರ ತಿಳ್ಕೊಳ್ಳದೆ ಅನುಭವಿಸ್ತಾನೆ ಹೋದರೆ ಇರೋರೆಲ್ಲ ಅನುಭವಿಸ್ತಾನೆ ಹೋಗ್ಬೇಕಾಗತ್ತೆ. ಆದರೆ ನಾವು ಮಾಡಬೇಕಾದ ಕೆಲಸ ಇಷ್ಟೇ, ಮನೆ ಅಂತಕ್ಕಂಥದ್ದಕ್ಕೆ ನಾವು ಎಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದು ವಿಚಾರ ನಮ್ಮ ಜನಗಳಿಗೆ ಬರೋವರೆಗೂ ಈ ಕಷ್ಟ, ಕಾರ್ಪಣ್ಯ, ದುರಂತ ಈ ರೀತಿ ಅನುಭವಿಸ್ತಾ ಹೋಗ್ತಾನೆ ಇರಬೇಕು. ಖಂಡಿತ ಗುರುಗಳೇ, ಮಾತಾಡ್ತೀನಿ. ಚಂದ್ರು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರು ಅವ್ರಿಗೆ. ಚಂದ್ರು ಅವರೇ ನಮಸ್ಕಾರ. ಹಲೋ ಚಂದ್ರು ಅವರೇ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ರಾಕೇಶ್ ಅಂತ. ರಾಕೇಶ್, ಓಕೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ದಾವಣಗೆರೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ರಾಕೇಶ್ ಅವರು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಏನ್ ನಕ್ಷತ್ರ? ಚಿತ್ತ ನಕ್ಷತ್ರ, ತುಲಾರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹಾಂ ಹೇಳಿಪ್ಪ. ಗುರುಜಿ ಆಗಲಾಗಲ ಹುಷಾರಿಲ್ದಂಗೆ ಆಗುತ್ತೆ, ಅದಕ್ಕೆ. ಎಷ್ಟು ವಯಸ್ಸು? 29. ಮದುವೆ ಆಯ್ತಾ? ಇಲ್ಲ ಗುರುಜಿ, ಆಗಿಲ್ಲ. ಯಾಕೆ ಬೇಡವಾ ಮದುವೆ? ನೋಡ್ತಾ ಇದೀವಿ, ಹೆಂಗ್ ಸಿಗ್ತಾ ಇದೀವಿ. ನೋಡ್ತಾ ಇದ್ದೀನಿ ಅಂತನಾ, ನೋಡ್ತಾ ಇದ್ದಾರೆ ಅಂತನಾ? ನೋಡ್ತಾ ಇದ್ದಾರೆ ಮನೆಯಾಗ. ಅವರು ನೀನು ನೋಡೋದು ಬೇಡವಾ ಮದುವೆ ಮಾಡ್ಕೊಳ್ಳೋಣ ಅಂತ? ಮನೆಯಾಗ ಯಜಮಾನ್ರು ನೋಡಿದ್ದು ಆಗ್ಬೇಕ. ಓಕೆ, ಏನು ಓದಿದ್ಯಪ್ಪ? PUC ಮುಗಿಸಿದ್ದೀನಿ. PUC ಮುಗಿಸಿದ್ಯಾ? ತಂದೆ ಏನು ಮಾಡ್ತಾರೆ? ತಂದೆ ಅದ ವ್ಯವಸಾಯ, ಹೊಲ್ಮನೆ ಕೆಲಸ. ನಿಮ್ಮ ಮನೇಲಿ ನಾಯಿ ಸಾಕಿದ್ದೀರಾ? ಇಲ್ಲ, ಪಕ್ಕದ ಮನೆಯಲ್ಲಿತ್ತು, ಅದ ನಮ್ಮ ಮನೆ ಹತ್ರ ಬರುತ್ತೆ. ಅದಕ್ಕೆ ನೀವು ಹಾಕ್ತೀರಾ ಊಟ? ನಾವೇ ಅವ್ರಿಗಿಂತ ಹೆಚ್ಚಿಗೆ ನಾವೇ ಹಾಕಿಸ್ಕೊಡಿ. ಓಕೆ, ನಿನಗೆ ಯಾವಾಗಾದ್ರೂ ಅಕಸ್ಮಾತ್ ಗೊತ್ತಿಲ್ಲದಂಗೆ ಹಿಂದ್ಗಡೆ ನಾಯಿ ಬಂದಿದ್ದು ಸಡನ್ನಾಗಿ ಅವಾಯ್ಡ್ ಮಾಡಿದ್ದು ಜ್ಞಾಪಕ ಇದೆಯಾ? ಇಲ್ಲ ಗೊತ್ತಿಲ್ಲ. ಅಲ್ಲೆಲ್ಲ ಓಡಿಸ್ಕೊಂಬಂದಂಗೆ ಅದು ಓಡ್ ಬರುತ್ತೆ. ಆ ಥರದ್ದು ನಿನ್ನ ಗಮನಕ್ಕೆ ಇನ್ನೇನು ಕಚ್ಚೆ ಬಿಡ್ತೇನೋ ಅನ್ನೋ ಸಂದರ್ಭ ಯಾವಾಗಾದ್ರೂ ಒದಗಿದೆಯಾ, ಗೊತ್ತಾಗಿದೆಯಾ ಅಂತ ಕೇಳ್ತೀನಿ. ಇಲ್ಲ ಇಲ್ಲ ಗುರುಜಿ, ಆಗಿಲ್ಲ ಆ ಥರ. ಓಕೆ, ಈಗ ನಿನಗೆ ತುಂಬ ಉಷ್ಣಾಂಶ, ತುಂಬ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ನನಗೆ ಅಂತ ಮನಸ್ಸಲ್ಲಿ ಗೊತ್ತಾಗ್ತಾ ಇದೆಯಾ? ಉಷ್ಣ ಅಂದರೆ ಕಣ್ಣುರಿ, ಕಣ್ಣಲ್ಲಿ ನೀರು ಬರೋದು. ಕಣ್ಣ ನೀರು ಬರೋದು ಗುರುಜಿ, ಅಂದ್ರೆ ಕಣ್ಣು ಉರಿತೈತಿ, ಕಣ್ಣು ಭಾಳ ಉರಿತಾವೆ. ಏನೋ ಉಷ್ಣ ಅಂದ್ರೆ ಗೊತ್ತಾಗಲ್ವ ನಿನಗೆ? ಈಟ ಜಾಸ್ತಿ. ಈಗ ಕನ್ನಡ ಹೇಳಿದ್ರೆ ಇಂಗ್ಲೀಷು, ಇಂಗ್ಲೀಷ್ ಹೇಳಿದ್ರೆ ಕನ್ನಡ. ಓಕೆ, ಈಗ ಸ್ಕಿನ್ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲರೂ ಸ್ವಲ್ಪ ಸಣ್ಣ ಪುಟ್ಟದ್ದು ನವೆ ಇರತಕ್ಕಂಥ ಜಾಗ ಗೊತ್ತಾಗಿದೆಯಾ ನಿನಗೆ? ಸಣ್ಣ ಪುಟ್ಟ ಗುಳ್ಳೆ ಆಗೋದು, ಅಲರ್ಜಿ ಥರ ಆಗೋದು ಗೊತ್ತಾಗಿದೆಯಾ? ಅಲರ್ಜಿ ಅಂದರೆ ಕೆಮ್ಮು, ಶೀತ, ನೆಗಡಿ ಭಾಳ ಆಗುತ್ತೆ ಗುರುಜಿ ಆ ಥರ. ಎಷ್ಟು ವರ್ಷದಿಂದ ಅನುಭವಿಸ್ತಿದ್ಯಾ? ಈಗ ಒಂದು 8-10 ವರ್ಷ ಆಯಿತು. ಅದಕ್ಕೇನು ರಿಪೇರಿ ಮಾಡ್ಕೊಳಲ್ವಾ? ಆಸ್ಪತ್ರೆಗೆ ಹೋದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, ಮತ್ತೆ ಒಂದು 6-15 ದಿನ ಅದು ಆಗಿಂದ ಮತ್ತೆ ಆ ಥರನೇ ಬರುತ್ತೆ. ಅದೇ ಬರಬೇಕು, ಬಂದಾಗ ಟ್ಯಾಬ್ಲೆಟ್ ತೊಗೋಬೇಕು, ಸರಿ ಮಾಡ್ಕೋಬೇಕು, ಪುನಃ ಟ್ಯಾಬ್ಲೆಟ್, ಹಿಂಗೆ. ಹಾಂ ಗುರುಜಿ, ಮತ್ತೆ ಹಂಗೆ. ಅಲ್ಲ, ನಿನಗೆ ನೆಮ್ಮದಿಯಾಗಿರುತ್ತಾ ಜೀವನ? ಹಿಂಗೆ ಟ್ಯಾಬ್ಲೆಟ್ ತಿಂತಾನೆ ಇದ್ರೆ ನೀನು ಮನ್ಸು ಖುಷಿಯಾಗಿರೋಕ್ಕಾಗತ್ತಾ ನಿನಗೆ? ಆಗಲ್ಲ ಗುರುಜಿ, ಅದೇ ಒಂದು ದೊಡ್ಡ ಇದಾಗಿದೆ. ಎಲ್ಲಿಗೆ ಹೋದ್ರೂ ಅದೇ ಪ್ರಾಬ್ಲಮ್. ಈಗ ಮದುವೆ ಮಾಡ್ಕೊಂಡು ಹೆಂಡ್ತಿನೂ ಚೆನ್ನಾಗಿ ಕಾಣಿಸಲ್ಲ ಕಣ್ಣಿಗೆ. ಹಾಂ ಗುರುಜಿ. ಯಾಕೆ ಹೇಳು? ಕೋಪ ಬೇಜಾರಿದ್ದಾಗ ಹೆಂಡ್ತಿ ಚೆನ್ನಾಗಿ ಕಾಣಿಸಲ್ಲ. ಏನು ಕತೆ ಏನು? ಮದುವೆ ಯಾಕಪ್ಪ? ಅಲ್ಲ, ನೀನು ಬೇಜಾರು ಮಾಡ್ಕೋತಾ ಇದೆಯಾ, ಅರ್ಥ ಮಾಡ್ಕೋತಾ ಇದೆಯಾ? ಅರ್ಥ ಮಾಡ್ಕೊಂತೀನಿ. ಈಗ ನಮ್ಮ ಕಣ್ಣಿಗೆ ಯಾವುದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಮದುವೆ ಮಾಡ್ಕೊಂಡು ಯಾಕೆ ಸುಮ್ಮನೆ? ತೊಂದರೆ ಅಲ್ವಾ ಅಂತ ಮದುವೆ ಮಾಡ್ಕೋಬೇಡ ನಾನು ಹೇಳ್ತಾ ಇಲ್ಲ. ಮೊದಲು ಯಾವ್ದು ರಿಪೇರಿ ಮಾಡ್ಕೋಬೇಕು ನೀನು? ಚೆನ್ನಾಗಿರುವ ಆರೋಗ್ಯ ಇರಬೇಕು, ನೆಮ್ಮದಿಯಾಗಿರಬೇಕು. ಆರೋಗ್ಯ, ನೆಮ್ಮದಿ ಬಂದರೆ ಆರೋಗ್ಯ ಬಂದೇ ಬರುತ್ತೆ. ಮಾತ್ರೆ ತಿಂತಕ್ಕಂಥ ಅಭ್ಯಾಸ ಯಾವಾಗ ನಿಲ್ಲಿಸ್ಕೋತೀಯೋ ಆವಾಗಲೇ ನೀನು ರೆಡಿ. ತಿನ್ನಬೇಕು ಅಂತೀಯ, ಬೇಡ ಅಂತೀಯ? ತಿನ್ನಬಾರ್ದು ಅಂತ. ಯಾಕೆ ಅಂತಂದರೆ ನಿನಗೆ 29 ವಯಸ್ಸು, ಅದರಲ್ಲೂ ಈಗ ಮಾತ್ರೆಗಳ ಪ್ರಯೋಗ ಜಾಸ್ತಿ ಆದರೆ ನಿನ್ನ ಶರೀರದಲ್ಲಿ ತಂಪಾದ ವಾತಾವರಣ ಇಲ್ಲ, ಮನಃಶಾಂತಿ ಇರಲ್ಲ,
ಕರೆಕ್ಟಾಗಿ ಟೈಮ್ ಸರಿ ನಿದ್ದೆ ಬರಲ್ಲ, ಆಮೇಲೆ ಬೆಳಿಗ್ಗೆ ಬೇಗ ಏಳೋಕ್ಕಾಗಲ್ಲ. ಇಷ್ಟು ಹಿಂಸೆಯಲ್ಲಿ ನೀನು ನೆಮ್ಮದಿಯಾಗಿ ಹೆಂಗಿರ್ತೀಯಪ್ಪ? ಅಂದ್ರೆ ನಿದ್ದೆ ಸಫಿಷಿಯಂಟ್ ಅದಕ್ಕೆ ಕೊರತೆ ಇಲ್ಲ ಗುರುಜಿ. ಅಂದ್ರೆ ಬೆಳಗ್ಗೆ ಎದ್ದೇಳೋದಾಗಲ್ಲ ಅಷ್ಟೇ. ಅಣ್ಣ ಬೆಳಿಗ್ಗೆ ಎಷ್ಟೊತ್ತು ಕೇಳ್ತೀಯ ಅಣ್ಣ ನೀನು? 6:30. 6:30 ಏಳಾಗತ್ತೆ. ಗುರುಜಿ 6:30. ಸರಿ, ಬೆಳಿಗ್ಗೆ ಹಾಸಿಗೆಯಿಂದ ಏಳಬೇಕಾದ್ರೆ ಇನ್ನು ಸ್ವಲ್ಪ ಮಲ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ಸಲ್ವಾ ನಿನಗೆ? ಸ್ವಲ್ಪ ಅಲ್ಲಿ ಎದ್ದೇಳಬಾರ್ದು. ಈಗ ಅರ್ಥ ಏನು? ಸಫಿಷಿಯಂಟ್ ಅಂದ್ಬಿಟ್ಟೆ ಮತ್ತೆ? ಅವ್ರು ಎಷ್ಟು ತನಕ ಆಗುತ್ತೆ ಅಷ್ಟು ತನಕ ಸಫಿಷಿಯೆಂಟ್ ಆಗಿರ್ತಾರೆ ಅಂತ ಗುರುಗಳೇ. ಅಲ್ಲಪ್ಪ, ಒಂದು ನಿಮಿಷ ಕೇಳಿಸ್ಕೊ. ನೀನು ಹೇಳೋದಕ್ಕೂ ಎಷ್ಟು ಚೆನ್ನಾಗೈತೆ ಅಂದರೆ, ಇನ್ನು ಸ್ವಲ್ಪ ಮಲ್ಕೋಬೇಕು ಅಂದರೆ ನಿದ್ದೆ ಬೇಕು, ಸರಿ ರಾತ್ರಿ ನಿದ್ದೆ ಸರಿಗಾಗಿಲ್ಲ ಅಂತ ಅರ್ಥ ತಾನೇ? ಆ ಥರ ಆಗುತ್ತೆ. ಹ್ಞೂ, ಈಗ ಎಲ್ಲ ವರ್ಣನೆ ಮಾಡಿ ಹೇಳಿದಾಗ ಅರ್ಥ ಆಗತ್ತೆ. ಯಾವ ಭಾಷೆ ಕಲ್ತ್ಕೊಬರ್ಬೇಕಪ್ಪ ನಾನು? ಮೊದಲು ತಿಳ್ಕೊಳ್ಳಿ, ಯಾರೇ ಮದುವೆ ಮಾಡ್ಕೊಳ್ಳೋ ಹೆಣ್ಣಾಗಲಿ ಗಂಡಾಗಲಿ, ಕರೆಕ್ಟ್ ಟೈಮ್ಗೆ ನಿದ್ದೆ ಬಂತ ನೀವು ನಿದ್ದೆ ಬರೆಸ್ಕೋಬೇಡಿ. ಅಂಥವ್ರಿಗೆ ಮದುವೆ ಬೇಡ. ನಿದ್ದೆನೇ ಬಂದು ನಡಿ ಮಲ್ಕೊ ಅಂತ ಹೇಳಬೇಕು. ಅಂಥವ್ರಿಗೆ ಮಾತ್ರ ಮದುವೆ ಮಾಡ್ಕೊಳ್ಳಿ. ಮಲ್ಕೊಂಡು ಯೋಚನೆ ಮಾಡಿ ನಿದ್ದೆ ಬರೆಸ್ಕೊಳ್ಳೋರು ಮದುವೆ ಮಾಡಬೇಡಿ. ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳೋರ್ಗೂ ಹೇಳ್ತಾ ಇದ್ದೀನಿ. ನೆಮ್ಮದಿ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕಂದ್ರೆ ನಿದ್ದೆ ಕರೆಕ್ಟ್ ಟೈಮ್ ಬರಬೇಕು. ಈ ಸತ್ಯವನ್ನು ನೀವು ತಿಳ್ಕೊಳ್ಳದೆ ದೊಡ್ಡವರಾಗಲಿ ಮದುವೆ ಮಾಡ್ಕೊಳ್ಳೋರಾಗಲಿ ಮಾಡ್ಕೊಳ್ರಿ, ಜೀವನ ಪರ್ಯಂತ ದಾಂಪತ್ಯ ಚೆನ್ನಾಗಿರಲ್ಲ, ಜೀವನ ಚೆನ್ನಾಗಿರಲ್ಲ, ಆರೋಗ್ಯ ಚೆನ್ನಾಗಿರಲ್ಲ. ಈ ಸತ್ಯ ಯಾರು ಶಾಸ್ತ್ರಗಳವ್ರಿಗೆ ಗೊತ್ತಿಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೀನು ಮೊದಲು ರಿಪೇರಿ ಆಗು. ಮದುವೆ ಪರವಾಗಿಲ್ಲ, ಲೇಟಾಗಲಿ, 1 ವರ್ಷ ತೊಂದರೆ ಇಲ್ಲ. ನೀನು ರಿಪೇರಿ ಆಗು, ಮಾಡ್ಕೋ, ಒಳ್ಳೇದಾಗಲಿ. ಹಾಸ್ಪಿಟ್ಲಿಗೆ ಹೋದ್ರೆ ಅಣ್ಣ ನೀನು ಹಾಸ್ಪಿಟ್ಲ್ ಕಡೆ ಆಮೇಲೆ ಅಣ್ಣ. ಈಗ ಯಾಕಣ್ಣ ಈ ವಯಸ್ಸಿಗೆ ಹಾಸ್ಪಿಟ್ಲಿಗೆ ಹೋಗ್ತೀಯಾ? ಒಂದು 60-70 ಆದಮೇಲೆ ಹೋಗು. ಈಗ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತೀಯಾ? ತಿಳ್ಕೊ ಫಸ್ಟು, ನಿನ್ನ ಆರೋಗ್ಯ ಸರಿ ಮಾಡ್ಕೊ. ಏನು ತಿಳ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ. ತಿಳ್ಕೊ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕರೆ ಮಾಡಿದ್ದಾರೆ, ಪೂಜಾ ಅಂತ ಹೇಳಿ. ನಮಸ್ಕಾರ ಪೂಜಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಪೂಜಾ ಅವರು? ನಿಮ್ಮ ಬಗ್ಗೆನೇನಾ? ನನ್ನ ಬಗ್ಗೆನೇ ಕೇಳಿ. ಓಕೆ, ನಕ್ಷತ್ರ ತಿಳಿಸ್ಕೊಡಿ. ನನ್ನ ನಕ್ಷತ್ರ ಹಸ್ತ ನಕ್ಷತ್ರ ಅಂತ. ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿಮ್ಮ. ನನ್ನ ಹೆಸರು ಪೂಜಾ ಅಂತ, ಹಸ್ತ ನಕ್ಷತ್ರ. ಗೊತ್ತಾಯ್ತು. ಏನಾಗಬೇಕು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಏನು ಓದಿದ್ಯಮ್ಮ? ನಂದು MBA ಕಂಪ್ಲೀಟ್ ಆಗಿದೆ. ಓಕೆ. ಸೊ ನಮ್ಗೆ ಕರೆಕ್ಟಾಗಿ ಸೆಟ್ ಆಗುವಂಥ ಹುಡುಗ ಸಿಗ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋದಾ? ಹೌದು ಹೌದು. ಸಿಗಲ್ವಲ್ಲ, ಏನು ಮಾಡೋದು? ಈಗ ನಾನು ಓದಿರೋಕ್ಕೆ ತಕ್ಕಂತೆ ಅವನು ಓದಿರಬೇಕು, ಒಂದು ಎತ್ತರವಾಗಿ 1 ಅಡಿ ಮೇಲೆ ಇರಬೇಕು, ಇಷ್ಟೇ ಹೈಟ್ ಇರಬೇಕು, ಈ ರೀತಿಯೇ ಇರಬೇಕು ಅನ್ನೋದು ನಿಂದು ಲೆಕ್ಕಾಚಾರ ಅಲ್ಲಮ್ಮ? ಆ ಥರ ಇಲ್ಲ, ಅಂದರೆ ಆ ಥರ ಇಲ್ಲ ಅಂತ. ಅಂದರೆ ನಾನು ಜಾಬ್ ಮಾಡ್ತಿದ್ದೆ, ಇನ್ನೂ ನಾನು ಪ್ರಿಪೇರ್ ಆಗಿದ್ದ. ಈಗ ಮುಂದಿನ ವರ್ಷಕ್ಕೂ ಇಲ್ಲ. ಈಗ ಹತ್ರಕ್ಕೆ ಬಂದು ಸಂಬಂಧ ಹತ್ರಕ್ಕೆ ಬಂದು ಕಟ್ಟಾಗಿದೆ ಯಾವುದು? ಯಾವ್ದು ಇಲ್ಲ ಆ ಥರದ್ದು. ಅಲ್ಲೆಲ್ಲ ಮಾಡ್ಕೊಳಕ್ಕೆ ರೆಡಿ ಆಯಿತು, ಇನ್ನೇನು ಮಾತುಕತೆ ಆಡೋಣ ಪರವಾಗಿಲ್ಲ ಸಂಬಂಧ ಅನ್ನೋ ಮಟ್ಟಕ್ಕೆ ಬಂದು ಹಂಗೆ ಸ್ಟಾಪ್ ಆಗಿದ್ದು ಯಾವುದು ಅಂತ? ಅದು ಆ ಥರ ಏನು ಆಗಿಲ್ಲ. ಆ ಥರ ಆಗಿಲ್ಲ. ಓಕೆ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದಮ್ಮ? 8 ವರ್ಷ. ಕಟ್ಸಿದ್ದಾ? ಕಟ್ಟಿದ್ದು. ಓಕೆ. ಯಾವುದು ದಿಕ್ಕು, ಬಾಗಿಲು, ರಸ್ತೆ? ಉತ್ತರ ಬಾಗಿಲು. ಉತ್ತರಕ್ಕೆ ರಸ್ತೆ, ಉತ್ತರಕ್ಕೆ ಬಾಗಿಲು. ಎಷ್ಟು ಫ್ಲೋರ್ ಮನೆ ಇದು? 2 ಫ್ಲೋರ್. ಡೂಪ್ಲೆಕ್ಸ್. ಡೂಪ್ಲೆಕ್ಸಾ? ಓಕೆ. ಇದು ಪ್ಲ್ಯಾನ್ ಹಾಕಿದ್ದು ಯಾರು? ನಿಮ್ಮ ತಂದೆನಾ, ಮೇಸ್ರಿನಾ, ಇಂಜಿನಿಯರಾ, ಪುರೋಹಿತರ, ಯಾರು? ಇಂಜಿನಿಯರ್ ಹಾಕ್ತಿದ್ದೆ. ಇಂಜಿನಿಯರ್ ಹಾಕಿದ್ದಾ? ಕಾಂಪೌಂಡ್ ಇದೆಯಾ ಮನೆಗೆ? ಹೌದು ಇದೆ. ಸುತ್ತ ಇದೆಯಾ? ಸುತ್ತ ಇಲ್ಲ. ಯಾವ ಕಡೆ ಇಲ್ಲ ಕಾಂಪೌಂಡ್? ಹಾಂ, ಇಲ್ಲ, ಬ್ಯಾಕ್ ಸೈಡ್ ಇಲ್ಲ, ಬ್ಯಾಕ್ ಸೈಡ್. ಅಮ್ಮ ಯಾವ ದಿಕ್ಕು ಕಾಂಪೌಂಡ್ ಇಲ್ಲ ಹೇಳು? ದಕ್ಷಿಣ ದಿಕ್ಕಿಗೆ. ಅಲ್ಲಿ ಏನು ಖಾಲಿ ಜಾಗ ಇದೆಯಾ? ಬೇರೆಯವ್ರ ಮನೆ ಇದೆಯಾ? ಖಾಲಿ ಜಾಗ ಇದೆ, ಬೇರೆಯವ್ರದ್ದು ತೋಟ ಇದೆ. ಅಂದ್ರೆ ಯಾಕೆ ನೀವು ಕಾಂಪೌಂಡ್ ಹಾಕಿರೋ ಜಾಗ ಬಿಟ್ಟಿಲ್ವಾ ಅಲ್ಲಿ? ಇಲ್ಲ, ಜಾಗ ಇರ್ಲಿಲ್ಲ ಅಲ್ಲಿ. ಇರಲಿಲ್ಲ ಅಲ್ಲ, ನಿಮ್ಮ ಜಾಗದಲ್ಲಿ ಬಿಟ್ಕೋಬೇಕು. ಇರಲಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ಅಲ್ಲಿಗೆ? ನೀವು ಮನೆ ಕಟ್ಟುವಾಗ ಕಾಂಪೌಂಡ್ಗೆ ಜಾಗ ಬಿಡಬೇಕು ಅಂತ ಗೊತ್ತಿರಲಿಲ್ವಾ, ಅಥವಾ ಜಾಗ ಇಲ್ಲ ಪೂರ್ತಿ ಮನೆ ಅಗಲ ಇರಲಿ ಅಂತ ಮಾಡಿದ್ದ? ಉತ್ತರ ದಕ್ಷಿಣ ಅಂದ್ರೆ ಜಾಗ ಅಷ್ಟು ಸಿಗ್ಲಿಲ್ಲ ಅಂತ ನಾವು ಮುಂದೆ ಮಾತ್ರ ಕಾಂಪೌಂಡ್ ಇತ್ತು, ಹಿಂದ್ಗಡೆ ಕಾಂಪೌಂಡ್ ಇರಕ್ ಆಗ್ಲಿಲ್ಲ. ಜಾಗನೂ ಇರ್ಲಿಲ್ಲ. ಮತ್ತೆ ಅದು ಇಂಜಿನಿಯರ್ ಈ ತರ ಕೊಟ್ಟಿದ್ರಲ್ಲ ಸ್ಕೆಚ್, ಅದೇ ತರ. ನಿನಗೆ ಅಣ್ಣ ತಮ್ಮ? ತಂಗಿ ಇದಾರೆ. ತಂಗಿನಾ? ಗಂಡು ಮಕ್ಳಿಲ್ವಾ? ಗಂಡು ಮಕ್ಳಿಲ್ಲ. ನಿಮ್ಮ ತಂದೆ ಏನು ಮಾಡೋದು?
ತಂದೆ ಇದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕ್ಲರ್ಕ್. ಓಕೆ, ನೈಟಾ ಡೇ ಒಂದೇ ಕೆಲಸನಾ? ಒಂದೇ ಕೆಲಸ, ಮಾರ್ನಿಂಗ್ ಶಿಫ್ಟ್. ರಾತ್ರಿ ಮನೇಲೇ ಇರ್ತಾರಲ್ಲ? ಹಾ, ಇರ್ತಾರೆ. ನಿದ್ದೆ ಮಾಡ್ತಾರಾ? ಮನೆ ತುಂಬ ಓಡಾಡ್ತಿರ್ತಾರೆ ಎದ್ದು ಯಾವಾಗಾದರೂ ಬೇಜಾರಾದಾಗ? ಬೇಗ ಟೈಮಿಗೆ ನಿದ್ದೆ ಮಾಡ್ತಾರೆ, ಟೈಮ್ ಎದ್ದೇಳ್ತಾರೆ ಅವ್ರು. ಯಾಕೆ ಹೇಳ್ತೀನಿ ಅಂದರೆ, ದಕ್ಷಿಣ ಭಾಗದಲ್ಲಿ ಯಾವಾಗ ಕಾಂಪೌಂಡ್ ಮುಚ್ಚಲ್ವೋ ಯಾವುದೇ ಮನೆ ಗಂಡಸರಿಗೆ ಪರದಾಟ ಜಾಸ್ತಿ, ಯೋಚನೆ ಆಗಲ್ಲ, ಏನು ಮಾಡಿದ್ರು ಸಕ್ಸಸ್ ಆಗಲ್ಲ, ಏನೇ ಮಾಡಿದ್ರು ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಯೋಚನೆ ಮಾಡಿಕೊಂಡೇ ಕೂತ್ಕೋಬೇಕು. ಪಕ್ಕದ ಮನೆಯವ್ರಿಗೆ ಬಂದು ನಿಮ್ಮ ಮನೆಗೆ ಹುಡುಗ ನೋಡೋಕ್ಕೆ ಬಂದು ಪಕ್ಕದ ಮನೆಗೆ ಹೋಗ್ಬೋದು, ಎಲ್ಲ ಈ ಮನೆಯಲ್ಲ ಆ ಮನೆಗೆ ಹೋಗಿ ಅಂದರೆ ವಾಪಸ್ ಹೋಗ್ಬೋದು. ಈ ಥರ ನೀವು ಅಡ್ರೆಸ್ನ ಉಲ್ಟಾ ಮಾಡ್ಕೊಂಡಿದ್ದೀರಾ. ಫಸ್ಟು ಮದುವೆ ಆಗೋದು ಮುಖ್ಯ ಅಲ್ಲ, ನೀನು ಮೊದಲು ತಿಳ್ಕೊಬೇಕಾಗಿದ್ದು ಮನೆಗೆ ಸೆಕ್ಯೂರಿಟಿ ಬೇಕಾ ಬೇಡವಾ ಅಂತ ತಿಳ್ಕೊಳ್ಳಿ ಅಮ್ಮ. 8 ದಿಕ್ಕು ಮನೆ, 4 ದಿಕ್ಕು ಮನೆ ಇರಬೇಕು, 4 ದಿಕ್ಕು ಕಾಂಪೌಂಡ್ ಇರಬೇಕು. 8 ದಿಕ್ಕಾದರೆ ನೀವು ಶಾಸ್ತ್ರ ಕೇಳಬೇಕಾಗಿಲ್ಲ, ಯೋಚನೆ ಮಾಡಬೇಕಲ್ಲ. ಟೈಮ್ ಸರಿ ಮದುವೆ ಆಗುತ್ತೆ, ಟೈಮ್ ಸರಿ ಮಗು ಆಗುತ್ತೆ, ಟೈಮ್ ಸರಿ ಊಟ ಆಗುತ್ತೆ, ಟೈಮ್ ಸರಿ ಅಡುಗೆ ಪ್ರತಿಯೊಂದು ಬರುತ್ತೆ. ನೀವು ದಿಕ್ಕಿಲ್ಲದ ಮನೆ ಕಟ್ಕೊಂಡ್ಬಿಟ್ಟು ಈ ಥರ ಪರದಾಡ್ತಿರಲ್ಲ, ಏನು ಮಾಡೋಣ? ನಿಮಗೆ ಯೋಚನೆ ಮಾಡಿ ಸ್ವಲ್ಪ. ಬೇಕಾ ಈ ಜೀವನ? ಯಾಕೆ ದೇವ್ರ ಮೇಲೆ ನಿಂದನೆ ಮಾಡೋಕ್ಕೆ ಉಟ್ಬಿಟ್ಟಿದ್ದೀರಾ ಅಲ್ಲಪ್ಪ? ತಪ್ಪುಗಳು ಮಾಡಿಕೊಂಡು ನಿಮ್ಮ ಇಷ್ಟಂಗೆ ಮನೆಗಳು ಕಟ್ಟಿಕೊಂಡು ಹಿಂಗೆಲ್ಲ ಪರದಾಡ್ತಿರಲ್ಲ, ಸರಿನಾ ಇದು? ಮೊದಲು ಮನೆಯನ್ನು ನೆಮ್ಮದಿ ಪಡಿಸ್ಲಿಕ್ಕೆ ಏನು ಬೇಕೋ ಅಷ್ಟು ತಿಳ್ಕೊಳ್ಳಿ. ಮದುವೆ ನಿಧಾನಕ್ಕಾಗಲಿ ತೊಂದರೆ ಇಲ್ಲ, ಮದುವೆಯಾಗಿ ರಿಟರ್ನ್ ಆದರೆ ಕಷ್ಟ ಆಗುತ್ತೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ನಿನಗೆ ಇಷ್ಟವಾದ ರೀತಿ ಹುಡುಗ ಸಿಗದೇ ಇರ್ಬೋದು. ಇದೆಲ್ಲ ಅತಂತ್ರ ಸ್ಥಿತಿ ಹೋಗೋದು ಬೇಡ ಅಂದರೆ ನಿಮ್ಮ ಮನೆಯ ವಾತಾವರಣ ಸರಿಯಾಗಿ ತಿಳ್ಕೊಂಡು ನಿನ್ನ ನಕ್ಷತ್ರಕ್ಕನುಸಾರವಾಗಿ ಏನು ತಪ್ಪಾಗಿದೆ ಅಂತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಹಸ್ತ ನಕ್ಷತ್ರ ಅಂದರೆ ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿರಲ್ಲ. ಅಂದರೆ ನೀವು ಫಸ್ಟು ಇದನ್ನು ತಿಳ್ಕೊಳ್ಳಿ, ನಮ್ಮ ಮನೆಯಲ್ಲಿ ಆರೋಗ್ಯ ಎಷ್ಟು ಜನಕ್ಕೆ ಚೆನ್ನಾಗಿದೆ. ಆರೋಗ್ಯನೇ ಇಲ್ಲ ಅಂದರೆ ಮನೆ ಏನಕ್ಕಮ್ಮ ಕಟ್ಟಬೇಕು? ಸ್ವಲ್ಪ ಯೋಚನೆ ಮಾಡಿ. ಆರೋಗ್ಯ ಮನೆಯಲ್ಲಿ ಚೆನ್ನಾಗಿಲ್ಲ ಅಂದರೆ ನೀವು ಕಟ್ಟಿರೋ ಮನೆ ಏನೇನಕ್ಕೂ ಅಲ್ಲ ಅಂತ ಪ್ರತಿಯೊಬ್ಬರು ನೀವೇ ಡಿಸೈಡ್ ಮಾಡಿ, ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಅದು ತೆಗೆದು ಈ ಕಡೆಗೆ ಹಾಕಿ, ಕಿಟಕಿ ತೆಗೆದು ಇಲ್ಲಿಗೆ ಮಡಗಿ, ಸ್ಟೇರ್ಕೇಸ್ ತೆಗೆದು ಈ ಕಡೆ ಹೊಡೆದಾಕಿ, ಕತೆ ಹೇಳಿ ಇನ್ನೂ ರುಬ್ಬಿಡ್ತಾರೆ ಇಟ್ಕೊಂಡು. ದಯವಿಟ್ಟು ನಿಮ್ಮ ಮನೆಯಲ್ಲಿ ಆರೋಗ್ಯ ಇಲ್ಲ ಅಂದರೆ ಮನೆ ಚೆನ್ನಾಗಿಲ್ಲ. ನಾವು ಮನೆಯನ್ನು ಯಾವ ಕಾರಣಕ್ಕೂ ಚೆನ್ನಾಗಿರೋ ಮನೇಲಿ ಬಂದಿಲ್ಲ ಅಂತ ಡಿಸೈಡ್ ಮಾಡಿ. ಅದು ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು. ನೆಮ್ಮದಿ ಇದೆ, ಕರೆಕ್ಟ್ ಟೈಮ್ ನಿದ್ದೆ ಬರ್ತಾ ಇದೆ, ಆರೋಗ್ಯವಾಗಿದ್ದೀವಿ ಅಂದರೆ ಮನೆ ನಿಮ್ಮ ಜೊತೆ ಹೊಂದಾಣಿಕೆ ಇದೆ ಅಂತ. ಇಲ್ಲ ಅಂದರೆ ನಿಮಗೂ ಮನೆಗೂ ಸಂಬಂಧ ಇಲ್ಲ, ಪರದಾಟ ಜೀವನ ಅಂತ ಡಿಸೈಡ್ ಮಾಡಿ. ಹೆದರ್ಕೋಬೇಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸುಶೀಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ ಅವರೇ. ಸುಶೀಲಾ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಕೇಳ್ಬೇಕು. ಮಗನ ಹೆಸರು? ದರ್ಶನ್ ಕುಮಾರ್ ಅಂತ, ಋಷಿಕ ರಾಶಿ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ. ಗುರುಗಳಿದ್ದಾರೆ ಮಾತೆ. ಹಲೋ. ನಮಸ್ತೆ ಸರ್. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನ್ಗೆ 27 ತುಂಬ 28. ಏನು ಮಾಡ್ತಿದ್ದಾನೆ? ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನಾಗಬೇಕಿತ್ತು ಇವಾಗ? ಅವನ್ಗೆ ಹೆಣ್ಣು ಸೆಟ್ ಆಯ್ತಾ ಇಲ್ಲ. ಮಗನ್ಗೆ ಮದುವೆ ಮಾಡ್ಬೇಕು ಅಂತಂದಿದ್ವಿ. ಓಕೆ, ಅವ್ನು ಮಾಡ್ಕೋಬೇಕು ಅಂತಾನ ನೀವು ಮಾಡಬೇಕು ಅಂತಾನ? ನಮ್ಗೆ ಒಬ್ಬ ಮಗ, ಮೊನ್ನೆ ಮಗಳು ಒಂದು 10 ತಿಂಗಳಾಗಿತ್ತು. ಮಗನ್ಗೆ ನಾವೇ ಏನಾಯ್ತು? 10 ತಿಂಗಳಾಯ್ತು? ಹಾಂ, 10 ತಿಂಗಳಾಯ್ತು. ನಮ್ಮ ಮಗ, ಒಬ್ಬ ಮಗಳು ಮಗಳು ಮದುವೆ ಆಯ್ತಮ್ಮ? ಮದ್ವೆ ಆಗಿ ತೀರೋಯ್ತು. ಯಾಕೆ? ಅವ್ರ ಗಂಡನ ಮನೇಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿತ್ತು. 10 ತಿಂಗಳಿಗೇನೆ? ಇಲ್ಲ ಸರ್, ಮದ್ವೆ ಆಗಿ 12 ವರ್ಷ ಆಗಿತ್ತು. ಹಾಂ. ಗಂಡನ ಮನೇಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿತ್ತು. ಈಗ ಮಗಳನ್ನ ಮರಿಬೇಕು ಅಂದ್ರೆ ಮಗನ್ಗೆ ಮದ್ವೆ ಮಾಡ್ಬೇಕು ಅಂತ ಹುಡುಕ್ತಾ ಇದ್ದೀವಿ. ಪುನಃ ತಪ್ಪು ಮಾಡ್ಕೊಂಡು ತಲೆ ಮೇಲೆ ಕಲ್ಲಾಕತ್ತಾ ಇದ್ದೀರಲ್ಲ? ಅಲ್ಲಮ್ಮ, ಪೂರ್ತಿ ಕೇಳಿಸ್ಕೊ. ನಿಮ್ಮ ಮನೆಯ ಮಗಳನ್ನ ಹೋಗಿ ಪ್ರಾಣ ಕಳ್ಕೊಂಡಿದೆ ಅಂದಮೇಲೆ ನೀವು ವಾಸ ಮಾಡುವ ಜಾಗ ಎಷ್ಟರ ಮಟ್ಟಿಗಿದೆ? ನಂಬರ್ 1. ಎರಡನೇದು, ಅನುರಾಧ ನಕ್ಷತ್ರ. ನಿಮ್ಮ ಮಗಳ ನಕ್ಷತ್ರ ಯಾವುದು? ಮಗಳ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ. ಪೂರ್ವಾಷಾಢನ ಪೂರ್ವಭದ್ರನ? ಪೂರ್ವಭದ್ರ. ಏನು ಹೆಸರು? ವೇದಾವತಿ ಅಂತ. ಹಾಂ, ವೇದಾವತಿ ಅಂತ ಮಗಳ ಹೆಸರು. ಆಹಾ, ಏನು ಬುದ್ಧಿವಂತರಮ್ಮ. ನಕ್ಷತ್ರನೇ ಯಾವುದು, ಹೆಸರೇ ಯಾವುದು, ಏನು ಕ್ರಮ ಮದುವೆಗಳು ಮಾಡ್ತೀರಾ ಮಕ್ಕಳುಗಳಿಗೆ? ಹಾಂ, ಇದು ಬೇರೆ ಮುಂದೆ ಹೇಳ್ತೀರಾ ಮರಿಬೇಕು. ಎಲ್ಲಿ ಮರಿತೀರಿ? ಎಲ್ಲಿ ಮರೆಯೋಕ್ಕಾಗತ್ತೆ? ಆಗಲ್ಲ. ನೀವು ಜೀವನ ಎಲ್ಲ ಅನುಭವಿಸ್ಲೇಬೇಕು. ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಮದುವೆ ಅಂದರೆ ಏನು? ಮಕ್ಕಳು ಮದುವೆ ಮೆಜಾರಿಟಿಗೆ ಬಂದರೂ ಮದುವೆ ಮಾಡಿ ಕಳಿಸ್ಬಿಡೋದು ಅಂತ ಅರ್ಥನಾ? ಹಾಂ,
ಅದಕ್ಕೆ ತಕ್ಕಂತೆ ಪುರೋಹಿತರು, ಅದಕ್ಕೆ ತಕ್ಕಂತೆ ನೀವುಗಳು ಎಷ್ಟರ ಮಟ್ಟಕ್ಕೆ ಮಕ್ಕಳನ್ನ ಈ ಮಟ್ಟಕ್ಕೆ ಮಾಡ್ತಾ ಇದ್ದೀರಲ್ಲ, ನೆಮ್ಮದಿಯಾಗಿ ಆಗತ್ತಾ? ನೀವು ಸಾವು ಕೂಡ ಸಾಯೋ ವ್ಯಕ್ತಿನೂ ಕೂಡ ಚೆನ್ನಾಗಿರೋಕ್ಕಾಗಲ್ಲಮ್ಮ. ಮತ್ತೆ ನಿಮ್ಮ ಮಗನ ತಪ್ಪು ಮಾಡೋಕ್ಕೆ ಹೋಗ್ಬೇಡ. ನೀವು ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ, ಹಂಗಂತ ಹೆದರ್ಕೊಳ್ಳೋದಲ್ಲ. ನನ್ನ ಮಗಳ ದುರ್ಮರಣಕ್ಕೆ ಕಾರಣ ಏನು? ನಮ್ಮ ಯಜಮಾನರ ವಂಶ, ಅಂದರೆ ನಿಮ್ಮ ಯಜಮಾನರ ವಂಶ. ನಿಮ್ಮ ಯಜಮಾನರಿಗೆ ಎಷ್ಟು ಜನ ಅಕ್ಕ ತಂಗಿಯರು? ಒಬ್ಳೆ ತಂಗಿ, 4 ಜನ, 5 ಜನ ಅಣ್ಣ ತಂಗಿಯರವರು. ಅಲ್ಲಿದೆ ನೋಡಿ ಸ್ಟೋರಿ, ನಿಮ್ಮ ಮಗಳ ಸ್ಟೋರಿ ಅಲ್ಲಿದೆ ನೋಡಿ. ಸೋದರ ಅತ್ತೆಯಲ್ಲಿ ಸ್ಟೋರಿ ಇರುತ್ತೆ. ಆ ಸ್ಟೋರಿ ತಿಳ್ಕೊಂಡ್ರೆ ನಿಮ್ಮ ಮಗಳು ರಿಪೇರಿ ಮಾಡ್ಬೋದಾಗಿತ್ತು ನೀವು. ಅವಳ ಪಾಡಿಗೆ ಅವಳು, ಇವಳ ಪಾಡಿಗೆ ಇವಳು, ಅದಾದ್ರೂ ಪರವಾಗಿಲ್ಲ ಬಿಡ್ರಿ, ಇದೇನಾಗಲ್ಲ ಅಂತ. ಇದನ್ನು ನಿಮ್ಮ ಯಜಮಾನರಿಗೆ ಫಸ್ಟು ಅವರಿಗೆ ನಂಬಿಕೆ ಇದೆಯಾ ಇದೆಲ್ಲ ತಿಳ್ಕೊಳಕ್ಕೆ? ನಿಮ್ಮ ಯಜಮಾನರಿಗೆ ನಂಬಿಕೆ ಇದೆ. ಯಾಕೆ ಕೇಳಲಿಲ್ಲ? ನನ್ನ ಮಗಳು ಯಾಕೆ ಹಿಂಗಾದ್ದು ಅಂತ ಯಾಕೆ ಕೇಳಲಿಲ್ಲ? ಅಲ್ಲಿ ಕೇಳಕ್ಕೆ ನಮ್ಗೆ ಅಷ್ಟು ಅನುಕೂಲ ಇಲ್ಲ, ಮಾಡೋರು. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ, ಮಗಳು ಸತ್ತಿದ ಕಾರಣ ತಿಳ್ಕೊಳ್ಳಿ ಅಂದರೆ ಗೊತ್ತಾಗಲಿಲ್ಲ, ಸಿಕ್ಕಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗ? ಎಲ್ಲ ಎಲ್ಲಿದ್ದೀರಮ್ಮ ನೀವು? ಇನ್ನೂ ಒಂದು ತೊಂದರೆ, ಮನೆ ದುರಂತ ನಡೀತು ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮತ್ತು ಇನ್ನೊಬ್ಬರನ್ನ ತಲೆ ಮೇಲೆ ಕಲ್ಯಾಕೆ ಅವ್ನು ಬೇರೆ ಮದುವೆ ಮಾಡೋಕೆ ಹೊರಟಿದ್ದೀರಾ? ಅದು ಸುಲಭ ಅಲ್ಲ ಮದುವೆ ಮಾಡೋದು. ಮೊದಲು ತಿಳ್ಕೊಂಡೇ ಮುಂದಕ್ಕೆ ಹೋಗಿ. ಇದರ ಮೇಲೆ ನಿಮ್ಮ ಇಷ್ಟ ಮಾಡಿದ್ರೆ ಮಾಡ್ಕೊಳ್ಳಿ. ಆದರೆ ತುಂಬ ನೀರು ಕುಡಿಬೇಕಾಗತ್ತೆ. ಮದುವೆ ಆದಮೇಲೆ ಇದೆಯಂಗಪ್ಪ ಅಂತ ನೀವು ಜೀವನದಲ್ಲಿ ಭಯ ಬಿಡಬೇಕಾಗತ್ತೆ. ಮೊದಲೇ ಅನುರಾಧ ನಕ್ಷತ್ರ, ಶನೇಶ್ವರ ಸ್ವಾಮಿ ಎಂಟ್ರಿ. ಯಾವಾಗ ಏನಾಗುತ್ತೋ ಅಂತ ಜ್ಯೋತಿಷಿಗಳು ಹೇಳ್ತಕ್ಕಂಥ ಶಾಸ್ತ್ರಾಧಾರಿತವಾಗಿ ಓದಾದರೂ ಕೂಡ ಒಳ್ಳೆ ಮಹಾನ್ ನಕ್ಷತ್ರ ಮಾಡಿಬಿಡಿ ಅಂತ ಹೇಳುವಂತಹ ಮೇಧಾವಿಗಳೇ ನಮ್ಮ ದೇಶ ತುಂಬ ಇರೋದು. ಯಾವುದು ಒಳ್ಳೆ ನಕ್ಷತ್ರ ಇಲ್ಲ. ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಗುರುಗಳೇ, ಕಡೆಯದಾಗಿ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಸಂದೇಶವನ್ನು ಕೊಡ್ತೀರಿ ಅಂತ? ಇಲ್ಲಿ ನಾವು ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ, ಮನಸ್ಸು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ನಾವು ಮನಸ್ಸನ್ನು ರಿಪೇರಿ ಮಾಡ್ಕೊಳ್ಳೋದೇ, ನಮಗೆ ಶಾಂತ ರೀತಿಯಲ್ಲಿ ಇಟ್ಕೊಳ್ಳೋದೇ ನಮ್ಗೆ ಗೊತ್ತಿಲ್ಲ ಅಂದಮೇಲೆ ನೀವು ಬೇರೆ ಯಾವುದು ಆಯಸ್ಸಾಗಲಿ, ಆರೋಗ್ಯ ಆಗಲಿ, ಅಭಿವೃದ್ಧಿ ಆಗಲಿ ಇಲ್ಲಿಂದ ಬರುತ್ತೆ. ಹೌದಲ್ಲ? ಈಗ ನಮಗೆ ಮುಖ್ಯವಾಗಿ ಮನಃಶಾಂತಿ ಬೇಕೇ ಬೇಕು, ನಿಜ. ಚಿಕ್ಕವರಾಗಲಿ ದೊಡ್ಡವರಾಗಲಿ. ಈಗ ಮನಃಶಾಂತಿ, ಈಗ ನಾನು ಅದಕ್ಕೆ ಹೇಳಿದ್ದು, ನಿಮ್ಮ ಮನೆಯಲ್ಲಿ ಬಾಡಿಗೆ ಮನೆ ಆಗಲಿ, ಲೀಸಲ್ಲಿರಲಿ, ಓನ್ ಹೌಸೇ ಕಟ್ಟಿರಲಿ, ಮನಃಶಾಂತಿ ಮನೆಯಲ್ಲಿ ಇಲ್ಲ ಅಂದ ಮೇಲೆ ನೀವು ಡಿಸೈಡ್ ಮಾಡಬೇಕು. ಎಲ್ಲೋ ಹೋಗಿ ಕೇಳೋದಲ್ಲ. ನಾವು ವಾಸ ಮಾಡುವ ಮನೆಯಲ್ಲಿ ಈ ರೀತಿ ವಾತಾವರಣ ಇದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಧಿಯನ್ನು ಬದಲಾಯಿಸುವಂತಹ ಶಕ್ತಿ ಇದೆ ಮನೆ. ವಿಧಿಯನ್ನೇ ಬದಲಾಯಿಸೋದು. ಯಾಕೆ ಅಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದಾಗಲಿ, ಗ್ರಹಚಾರ ಅಂತದ್ದಾಗಲಿ, ಅಥವಾ ವಿಧಿ ಅಂತಕ್ಕಂಥದ್ದಾಗಲಿ, ಇದೆಲ್ಲವೂ ಮನಸ್ಸು ಚೆನ್ನಾಗಿದ್ರೆ ಬದಲಾವಣೆ ಮಾಡೋಕ್ಕೆ ಶಕ್ತಿ ಇರುತ್ತಾ ಇಲ್ವಾ? ಹಾಗಿರಬೇಕಾದ್ರೆ ಹಿಂಬಾಗಿಲಲ್ಲಿ ಬರ್ತಕ್ಕಂಥದ್ದು, ನಮ್ಮ ವಾಸದ ಮನೆಯಲ್ಲಿ ಹಿಂಬಾಗಿಲಲ್ಲಿ ಬರ್ತಕ್ಕಂಥದ್ದು ಯಾವ ರೀತಿಯ ಒಂದು ಭಾವ ಉತ್ಪತ್ತಿಯಾಗೋದಕ್ಕೆ ಅಲ್ಲಿಂದ ಬರ್ತಕ್ಕಂಥ ವಾತಾವರಣ ತರಂಗಗಳು ಯಾವುದು, ಪೂರ್ವದ ಭಾಗದಲ್ಲಿ ಬರ್ತಕ್ಕಂಥ ತರಂಗಗಳು ಯಾವುದು ಅಂತ ಪ್ರಶ್ನೆ ಹಾಕಿರೋ ಉತ್ತರ ಏನು? ಪೂರ್ವದ ಭಾಗದಿಂದ ಏನು ಬರುತ್ತೆ? ಸೂರ್ಯನ ಕಿರಣಗಳ ಶಾಖ ಬರುತ್ತೆ. ಪಶ್ಚಿಮದಿಂದ ಯಾವುದು ಬರುತ್ತೆ? ಈ ಪ್ರಶ್ನೆ ಎಷ್ಟು ಜನಕ್ಕೆ ಗೊತ್ತು? ಪಶ್ಚಿಮ ದ್ವಾರದಿಂದ ಬರ್ತಕ್ಕಂಥದ್ದು ಯಾವುದು? ಗಾಳಿ. ಆ ಗಾಳಿಯಲ್ಲೇ ಚಂಚಲವಾದ ಮನಸ್ಥಿತಿಯನ್ನು ರಿಪೇರಿ ಮಾಡ್ತಕ್ಕಂಥ ಶಕ್ತಿ ಇರೋದೇ ಹಿಂಬಾಗಿಲಲ್ಲಿ. ಎಷ್ಟು ಮನೆಗಳಿಗೆ ಹಿಂಬಾಗಿಲಿದೆ ಅಲ್ವಾ? ನಾವು ಮನುಷ್ಯ ಅಂತ ಅನ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಬಾಗಿಲು ಭಗವಂತ ಕೊಟ್ಟಿರ್ತಕ್ಕಂಥ ನಮ್ಮ ದೇಹಕ್ಕಿಟ್ಟಿರುವ 2 ಬಾಗಿಲನ್ನು ವಾಸದ ಮನೆಗೆ ಅಳವಡಿಸ್ಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ನಾವು ಮನುಷ್ಯರ. ಅರ್ಥ ಮಾಡ್ಕೋಬೇಕಲ್ಲ? ಭಗವಂತ ಕೊಟ್ಟಿದ್ದಾನಲ್ಲ, ಅದನ್ನ ನೋಡೇ ಮನೆ ಕಟ್ಟುವಂಥ ಶಾಸ್ತ್ರದಲ್ಲಿರೋದು. ಇದು ವಾಸ್ತು ಅಂತ ಹೇಳ್ಬಿಟ್ಟು ಕಿಡಿಗೇಡಿಗಳು ಯಾರು ಹಚ್ತಾರೆ ಬೆಂಕಿನ. ಇದಕ್ಕೆ ಯಾಕೆ ಕಿಡಿಗೇಡಿ ಅಂತ ಬಳಸ್ತಾ ಇದ್ದೀನಿ ಅಂದರೆ, ಈ ವಾಸ್ತು ಹೇಳೋರಲ್ಲ ಕಿಡಿಗೇಡಿಗಳೇ. ಅದೇನೋ ಒಂದು ತಗಲಾಕಳಿ, ಇಲ್ಲಿಗೊಂದು ಕಟ್ಬಿಡಿ, ಅಲ್ಲೊಂದು ಹಾಕ್ಕೊಂಬಿಡಿ, ಏನೋ ಕತ್ತೆ ತಂದು ಇಟ್ಕೊಂಬಿಡಿ, ನೋಟನ್ನು ಕಂತೆ ಇಟ್ಕೊಂಬಿಡಿ, ಈ ಚಮತ್ಕಾರ ಮಾಡೇ ಮಾಡಿ ನಮ್ಮ ದೇಶ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಜನ ಇದ್ದಾರೆ. ಏನು ಮಾಡೋಣ ಇವನ್ನೆಲ್ಲ ತೊಗೊಂಡು ಎಲ್ಲಿಗೆ ಸೇರಿಸೋಣ? ಅದಕ್ಕೆ ಫಸ್ಟು ನಾವು ಜ್ಞಾನವಂತರಾಗಬೇಕು ಅಂದರೆ ಮನೆಯನ್ನು ಕಟ್ಟಿಸುವವರ ಜ್ಞಾನವಂತರಾದ್ರ ಹತ್ರ ಹೋಗಿ ಮಾಹಿತಿ ತೊಗೋಬೇಕೇ ಹೊರತು, ಇಂಜಿನಿಯರಿಂದ ಮನೆ ಸಿಗುತ್ತೆ ಪ್ಲ್ಯಾನು, ಮೇಸ್ರಿಯಿಂದ ಸಿಗುತ್ತೆ, ಅಥವಾ ನನಗೆ ಗೊತ್ತಿದೆ ಪುಸ್ತಕ ತಗೊಂಡು ಓದಿದ್ದೀನಿ ಅಂತ ಓದಿದ್ರೆ ಮಾಡಿಕೊಂಡ್ರೆ ಅನುಭವಿಸ್ತೀರಾ. ಯಾಕೆ ಅಂದರೆ ಪುಸ್ತಕ ಒಂದೊಂದು ರೀತಿಲಿ ಇರುತ್ತೆ. ಯಾವ ಪುಸ್ತಕ ತಗೋತೀರಾ ನೀವು? ಕರೆಕ್ಟ್. ಇಂಜಿನಿಯರ್ ಆಗಲು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆದರೆ ಒಂದು ತಿಳ್ಕೋಬೇಕು, ಪ್ರತಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ 2 ಬಾಗಿಲು ಇದ್ದಾಗ ನಿಮ್ಮ ವಿಧಿಯನ್ನು, ಕುಟುಂಬದ ವಿಧಿಯನ್ನು ಬದಲಾಯಿಸುತ್ತೆ.
ಯಾವುದೋ ಬ್ರಹ್ಮ ಬಿದಿಯಂತೆ, ಯಾವಾಗಲೋ ಹಣೆ ಬರುವಂತೆ, ಇದನ್ನು ದಯವಿಟ್ಟು ಹೇಳೋದನ್ನು ಕೇಳೋದನ್ನು ದಯವಿಟ್ಟು ಬಿಡಿ. ನಿಮ್ಮ ವಿಧಿ ಎಲ್ಲಿದೆ? ಮನೆಯ ಹಿಂಬಾಗಿಲಲ್ಲಿದೆ. ಈ ಹಿಂಬಾಗಿಲು ಮುಂಬಾಗಿಲು ವಿಚಾರವನ್ನು ಬೇಕಾದಷ್ಟು ಮಾಹಿತಿ ಕೊಟ್ಟು ತೋರಿಸ್ತೀನಿ ನಿಮಗೆ. ಎಷ್ಟು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಕ್ಕೆ ಈ ಬಾಗಿಲಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈಗ ಉದಾಹರಣೆ ತೋರಿದೆ, ಆವಾಗಲೇ ಒಬ್ರು ಕೇಳಿದೆ ನಾನು, ಬಾಗಿಲು ಕೆಳಗಡೆ ಇದೆ, ಪಶ್ಚಿಮಕ್ಕೆ ಡೋರ್ ಇತ್ತ ತಕ್ಷಣ ಒಳ್ಳೆಯದಾಗತ್ತೆ ಅನ್ನೋದು, ಅದರಲ್ಲೂ ಇನ್ನೂ ತುಂಬ ಸಮಸ್ಯೆಗಳಿದೆ. ಎಷ್ಟು ಪ್ರಮಾಣ ಪಶ್ಚಿಮ ದ್ವಾರ ಇರಬೇಕು, ಎಷ್ಟು ಪ್ರಮಾಣ ಪೂರ್ವ ದ್ವಾರ ಇರಬೇಕು, ಅದರ ಲೆವೆಲ್ ಎಷ್ಟು, ಇದ್ರ ಲೆವೆಲ್ ಎಷ್ಟು, ಈ ಕಡೆ ಕಿಟಕಿ ಈ ಕಡೆ ಕಿಟಕಿ, ಇದನ್ನ ಭಾಗನೂ ಕೂಡ ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ತೋರಿಸ್ಕೊಡ್ತೀನಿ. ಈಗ ಇವತ್ತಿನ ದೃಶ್ಯಾವಳಿ ನೋಡಿದಾಗ ಕಾಂಪೌಂಡ್ ಅಲ್ಲಿರೋ ಗ್ಯಾಪ್ ಬಗ್ಗೆ ಒಂದಷ್ಟು ಕುತೂಹಲ ಇರುತ್ತೆ ಗುರುಗಳೇ. ಅದೇ ಹೇಳ್ತೀನಲ್ಲ, ಈಗ ಯಾರಾದ್ರೂ ಕಾಂಪೌಂಡ್ ಈಗ ಹಾಕಬೇಕು ಅಂತ ಗೊತ್ತಿಯ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಹೊಸ ಥರ ಅನ್ಸುತ್ತಾ ಇಲ್ವಾ? ಹೌದಲ್ಲ? ಯಾಕೆ ಅಂದರೆ ಬೆಳಗಿನದಲ್ಲಿ ಬರ್ತಕ್ಕಂತಹ ಸೂರ್ಯನ ಕಿರಣಗಳು, ಆ ಕಿರಣಗಳು ನೇರವಾಗಿ ಮನೆ ಮೇಲೆ ಬೀಳ್ತಕ್ಕಂಥದ್ದು ವಾಸ್ತವವಾಗಿ ಇರುತ್ತೆ. ನಮ್ಮ ಕಿಟಕಿಗೆ ಬರುತ್ತೆ, ನಾವು ಅಡುಗೆ ಮನೆ ಕಡೆಗೆ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ. ಭೂಮಿಗೆ ತಾಕಬೇಕದು, ಸೂರ್ಯನ ಕಿರಣ ಭೂಮಿಗೆ ತಾಕಬೇಕು. ಯಾಕೆಂದಲ್ಲಿ ಸ್ಟೋರೇಜ್ ಆಗಬೇಕದು. ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೊಂದು ಭಾಗ ನಾಳೆ ತೋರಿಸೋಣ ಅದನ್ನು. ಯಾಕೆ ಅಂದರೆ ಆ ಸೂರ್ಯನ ಕಡೆ ಸ್ಟೆಪ್ ಬೈ ಸ್ಟೆಪ್ ಮನೆ ಒಳಗಡೆ ಪ್ರವೇಶ ಆಗಬೇಕು. ಅಂದರೆ ಬರ್ತಕ್ಕಂಥ ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಗಾಳಿ, ಶಾಖ ಯಾವುದೇ ಆಗಲಿ, ಶೀತ ಯಾವುದೇ ಆಗಲಿ, ಅದು ನುಗ್ಗಬೇಕು, ನೇರವಾಗಿ ಪ್ರಕೃತಿದತ್ತವಾಗಿ ನುಗ್ಗಬೇಕು. ಅದೆಲ್ಲ ಆಗತ್ತೆ ಅಂದರೆ ಪೂರ್ವದಲ್ಲಿ ನುಗ್ಗಿದ್ದು ಪಶ್ಚಿಮದ ಬಾಗಿಲು ಹೋಗೋವರೆಗೂ ನಿಧಾನಕ್ಕೆ ಸ್ಲೋ ಆಗುತ್ತೆ. ಯಾಕೆಂದರೆ ಹೊರಗಿನ ವಾತಾವರಣದ ಗಾಳಿಗೂ ತಾಪಕ್ಕೂ ಒಳಗಿನ ವಾತಾವರಣಕ್ಕೂ ವ್ಯತ್ಯಾಸ ಇದೆ. ನಿಜ, ಹೌದಲ್ವಾ? ಇದನ್ನು ಸ್ಟೋರೇಜ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ತಗೊಂಡು ಹೋಗೋದಕ್ಕೆ ನಾವು ಬಾಗಿಲನ್ನು ಯಾವ ಆ್ಯಂಗಲ್ ಇಡಬೇಕು ಅಂತ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಕಾಂಪೌಂಡಿಂದ ಇರ್ತಕ್ಕಂಥ ಡಿಸೈನು ಕೊನೆಯ ಭಾಗಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಇಂದಿನ ಕಾಂಪೌಂಡ್ ಹೇಗಿರಬೇಕು ಅದು ನೆಕ್ಸ್ಟ್ ಸ್ಟೇಜಲ್ಲಿ ತೋರಿಸೋಣ. ಆದರೆ ಪ್ರತಿಯೊಂದು ಅರ್ಥ ಮಾಡಿಕೊಂಡು ನಮ್ಮ ಬದುಕಿಗೆ ಮೌಲ್ಯಗಳನ್ನು ನಮ್ಮ ಮನೆಯೇ ನಮಗೆ ತೋರಿಸುತ್ತೆ ಅಂತ ಸತ್ಯವನ್ನು ತಿಳ್ಕೊಂಡಾಗ ನಾವು ನೆಮ್ಮದಿಯಾಗಿ ಬದುಕ್ಬೋದು. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ನಿದ್ದೆ ಸಾಮಾನ್ಯವಾಗಿ ಗಡಿಯಾರ ನೋಡಿಕೊಂಡು ಮಲ್ಕೊಳ್ಳೋ ಜನ ಬೇಕಾಷ್ಟು ಜನ ಇದ್ದಾರೆ. ಹೌದು, 10 ಗಂಟೆ ಆಯಿತು ಮಲ್ಕೊಳ್ಳೋಣವಾ, ಆದರೆ ನಿದ್ದೆ ಬರ್ತಾ ಇದೆ ನಾನು ಈಗಲೇ ಮಲ್ಕೋಬೇಕು ಅಂತಕ್ಕಂಥ ಮನೆ, ಆ ಮನೆ ಪುಣ್ಯಕರವಾದ ಮನೆ. ನಿಜ. ನಿದ್ದೆ ಬರ್ಸ್ಕೊಂಡು ಮಲ್ಕೊಳ್ಳೋ ಮನೆ ಅದು ರೋಗದ ಮನೆ ಅಂತ ಮನೆಗೆ ಹೇಳೋದಲ್ಲ, ನಾವು ಆ ಮನೆಯನ್ನು ಕಟ್ಕೊಂಡಿದ್ದೀವಿ, ವಾಸ ಮಾಡ್ತಾ ಇದ್ವಿ ಒಂದು ಅರ್ಥ. ಅದಕ್ಕೆ ಪುಣ್ಯಕರವಾದ ಕೆಲಸ ಯಾವುದು ಅಂದರೆ ಮನೆ ಕಟ್ಟೋದೇ ಪ್ರಪಂಚದಲ್ಲಿ ಮನುಷ್ಯನಿಗೆ ಪುಣ್ಯಕರವಾದ ಕೆಲಸ. ಮನೆ ಕಟ್ಟೋದೇ ಒಂದು ಪುಣ್ಯಕರವಾದ ಕೆಲಸ. ಈ ಪುಣ್ಯಕರವಾದ ಕೆಲಸವನ್ನು ನಾವು ಮಾಡಬೇಕಾದ್ರೆ ಮನೆಯನ್ನು ಯಾವ ಮಟ್ಟಕ್ಕೆ ತಿಳ್ಕೊಂಡು ಕಟ್ಟಬೇಕು ಅಂತಕ್ಕಂಥ ಸತ್ಯಾಂಶವನ್ನು ಎಲ್ಲಿವರೆಗೂ ತಿಳ್ಕೊಳ್ಳೋಕ್ಕಾಗಲ್ವೋ ಆ ಥರ ಶಕ್ತಿ ನಿಮಗೆ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಶಾಪನೂ ಕೂಡ ಇರುತ್ತೆ. ಇಲ್ಲಿ ಕರ್ಮಕ್ಕೆ ಯಾರು ಒಡೆ ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ಕರ್ಮಕ್ಕೆ ಹೊಣೆ ಯಾರು? ಇದಕ್ಕೂ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ವಿಚಾರ ಎಲ್ಲವನ್ನೂ ನಿಮಗೆ ಮನೆಯನ್ನೇ ಕೊಡುತ್ತೆ ಅಂತಕ್ಕಂಥ ಸತ್ಯವನ್ನು ನೀವೆಲ್ಲ ತಿಳ್ಕೊಂಡು ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಎಂತೆಂಥ ಕಾರ್ಯಗಳೆಲ್ಲ ಬರಲಿ ಅದಕ್ಕೆ ನಮಗೆ ಚಿಂತೆ ಇಲ್ಲ. ನಾವು ಆರೋಗ್ಯವಾಗಿ ಸದಾ ಮನಃಶಾಂತಿ ಇರಬೇಕು ಅಂತಂದರೆ ನಿಮ್ಮ ಮನೆಗಳಲ್ಲಿ ಇವತ್ತು ಹಾಕಿಸ್ಕೊಳ್ಳಿ, ಇದು ಸೈಡಲ್ಲಿ ಹೇಳ್ಬಿಡ್ತೀನಿ, ಗ್ರಾನೈಟ್ ಅಂತ ಬಳಸ್ತಾ ಇದ್ದೀರಲ್ಲ, ಈ ಗ್ರಾನೈಟು ಮತ್ತು ನಿಮ್ಮ ಗೋಡೆಗೆ ಆಗ್ತಾ ಇರ್ತಕ್ಕಂಥ ಪೇಂಟು ಇವೆರಡು ಮನುಷ್ಯನ 50% ರೋಗಕ್ಕೆ ತೊಗೊಂಡೋಗ್ತಾ ಇದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಎಲ್ರಿಗೂ ತೋರಿಸ್ಬೇಕು, ನಾವು ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದೀವಿ ನೋಡಿ ಅಂತ ಶೇಕ್ ಹ್ಯಾಂಡ್ ಕೊಟ್ಟು ಊಟ ಹಾಕಿ ಸಾಲ ಮಾಡಿ ಅವ್ರಿಗೆಲ್ಲ ಅಡುಗೆ ಮಾಡಿ ಕಳಿಸಿ ಈ ವಿಚಿತ್ರವಾದ ಮನೆಗಳು ಕಟ್ಟೋದನ್ನು ದಯವಿಟ್ಟು ಆದಷ್ಟು ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಮಣ್ಣನ್ನು ಬಳಸಿ ಮನೆಯನ್ನು ಕಟ್ಟೋದ್ರ ಪ್ರಯತ್ನ ಮಾಡಿದ್ರೆ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯನ ಏಳು ಬೀಳಿಗೆ ಮನೆ ಅನ್ನೋದು ಯಾವ ರೀತಿ ಕಾರಣವಾಗಿರುತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.